ಸರಿ ಅಮ್ಮ, ಈಗ ಪಾಲಿಟಿಷಿಯನ್ಸ್ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರಿ. ಈಗ ಸಿನಿಮಾಗೆ ಬರೋದಾದರೆ ನೀವು ಸಿನಿಮಾಗಳನ್ನು ನೋಡೋದು ಕಡಿಮೆ ಅಥವಾ ನೋಡಲ್ಲ, ಜೊತೆಗೆ ನ್ಯೂಸ್ ಚಾನೆಲ್ಗಳನ್ನು ನೋಡಲ್ಲ, ನ್ಯೂಸ್ ಪೇಪರ್ಗಳನ್ನು ನೋಡಲ್ಲ, ಆಗು ಹೋಗುಗಳನ್ನು ಕೇಳೋದು ಅಷ್ಟೇ ನೀವು. ಆದರೆ ಈಗ ನಿಮಗೆ ಗೊತ್ತಿರುವಂತೆ ಸಿನಿಮಾ ಕ್ಷೇತ್ರದಲ್ಲಿ ದರ್ಶನ್ ಅವರ ಸುದ್ದಿ ಓಡಾಡ್ತಾ ಇದೆ 2 ವರ್ಷಗಳಿಂದ. ದರ್ಶನ್ ಅವರ ಈ ಒಂದು ಪರಿಸ್ಥಿತಿಗೆ ಏನು ಕಾರಣ? ತಾಯಿ ಒಂದು ಮಾತು ಹೇಳ್ತೀನಿ, ದರ್ಶನ್ ಯಾರು ಅಂತ ನಂಗೆ ಗೊತ್ತಿಲ್ಲ. ನಾನು ಸಿನಿಮಾ ನೋಡಲ್ಲ. ಯಾಕೆ ಅಂದರೆ ನಮ್ಮ ಜೀವನದ ಕಥೆನೇ ಅದ್ರಲ್ಲಿ ತೋರಿಸೋದ್ರಿಂದ ಅದ್ರಲ್ಲಿ ನೋಡೋವಂಥದ್ದು ಏನಿರುತ್ತೆ. ನಾನು ತುಂಬ ಇಷ್ಟಪಡೋದು ಕಲ್ಪನನ್ನ. ಅದು ನಮ್ಗೆ ಹಳೆ ಕಾಲ ಅಲ್ವಾ, ಹಾಗಾಗಿ ನಾನು ರೀಲ್ಸ್ಗಳೆಲ್ಲ ನೋಡ್ಬೋದು, ನನ್ನ ಹೇರ್ ಸ್ಟೈಲ್ ಇರ್ಬೋದು, ನಾನು ನಡೆಯೋದಿರ್ಬೋದು ಎಲ್ಲ. ಕಲ್ಪನಾ ನನ್ನೊಬ್ಳಿಗೆ ಅಲ್ಲ, ಆರತಿ ಇರ್ಬೋದು, ಭಾರತಿ ಇರ್ಬೋದು, ಪ್ರತಿಯೊಬ್ಬಳಿಗೂ ಅವಳ ಸ್ಟೈಲ್ಗೆ ಅವಳೇ ಗುರು. ಆಗಿನ ಕಾಲದ ಮಾತದು. ತೂಗುದೀಪ್ ಶ್ರೀನಿವಾಸ್ ಅಂತ ಇದ್ರು, ದೊಡ್ಡ ಹಿರಿಯ ನಟ ಅವರು, ಈ ಕೇಡಿ ಪಾತ್ರ ಎಲ್ಲ ಮಾಡೋರು. ಅವ್ರ ಮಗ ದರ್ಶನ್ ಅಂತ ನಾನು ಕೇಳಲ್ಪಟ್ಟೆ. ಒಂದು 3-4 ಸಣ್ಣದೇನಂತಾರೆ ಅದು ಏನೋ ಹಾಕ್ತಾರಲ್ಲ, ಅದ್ರೊಳಗೆ ನೋಡಿದೆ. ಅವನ ಎದೆ, ಅವನ ಇದು ಭರ್ಜರಿಯ ಹಾಳು ಆಕೃತಿ, ಅದು ಹೆಣ್ಮಕ್ಳು ನೋಡಿದ್ರೆ ಹೌದಪ್ಪ ಅನ್ನೋಂಗೆ ಒಂದು. ಮತ್ತು ಕೆಲವು ಅವನದ್ದು ಪಾತ್ರಗಳನ್ನು ನೋಡಿದೆ, ತುಂಬ ಸಂತೋಷ ಆಯಿತು. ಯಾಕೆ ಅಂದರೆ ಕಲೆಗೋಸ್ಕರ ಅವರಪ್ಪನ ಒಂದು ಎಲ್ಲ ಗುಣಗಳಲ್ಲೂ ಆ ಹುಡುಗನಲ್ಲಿ ತೂರಿದೆ. ಯಾವುದೋ ಒಂದು ಸಂದರ್ಶನದಲ್ಲಿ ಇವನು ಯಾರು ರಮೇಶ್ ಏನೋ ಮಾಡ್ತಾನೆ, ಇಂಥದ್ದು ಏನದು ವೀಕೆಂಡ್ ವಿತ್ ರಮೇಶ್ ಅಂತ, ಅದರೊಳಗೂ ಅವನು ಪಾಪ ತನ್ನ ಕಥೆಗಳೆಲ್ಲ ಹೇಳ್ಕೊಂಡ. ಆ ಹುಡುಗ ಕೇಳಿದಾಗ ನನ್ನ ಒಳಗಣ್ಣಿಂದ ಸತ್ಯ ಅನ್ನಿಸ್ತು. ತುಂಬ ಪಾಪ ಕಷ್ಟಪಟ್ಟಿದ್ದಾನೆ, ಪಾಪ ಕಲೆಗೋಸ್ಕರ ತನ್ನ ಜೀವನವನ್ನು ತ್ಯಾಗ ಮಾಡಿಕೊಂಡಿದ್ದಾನೆ. ಹಾಗೆ ಹಲವಾರು ಜನಗಳಿಗೆ ಒಳ್ಳೆಯದನ್ನು ಮಾಡಿದ್ದಾನೆ ಅಂತ ತುಂಬ ಜನ ಹೇಳಿದ್ದಾರೆ, ಕೇಳಿದ್ದೀನಿ. ಮಾಡಿರ್ತಾನೆ ಪಾಪ, ಎಷ್ಟೋ ಜನ ಕಲಾಕಾರರು ಮಾಡಿದ್ದಾರೆ. ನಾನು ಈ ಇನ್ ಬಿಟ್ವೀನ್ ಏನಾಯಿತು, ಒಂದು 2 years ಬ್ಯಾಕ್ ವಿನಯ್ ಕುಲಕರ್ಣಿ ಜೊತೆ ಅವನ ಸ್ನೇಹ ಜಾಸ್ತಿ ಆಯಿತು. ಎಷ್ಟೋ ಸಲ ವಿನಯ್ ಕುಲಕರ್ಣಿ ಮನೆಗೆ ಅವ್ನು ಬರ್ತಾ ಇದ್ದ, ಅದು ನಮ್ಗೆ ಗೊತ್ತಿತ್ತು. ವಿನಯ್ ಕುಲಕರ್ಣಿ ನಮ್ಮ ಮಠಕ್ಕೂ ಬರ್ತಿದ್ದ. ಒಂದು ದಿವಸ ನಾನು ವಿನಯ್ ಕುಲಕರ್ಣಿ ಅರೆಸ್ಟ್ ಆದಾಗ ಅವನ ಮನೆಗೆ ಹೋಗಿದ್ದೆ, ಏನೋ ಅವನ ಹೆಂಡತಿಗೆ ಒಂದು ಸಾಂತ್ವನ ಹೇಳೋಣ ಅಂತ. ಅವತ್ತು ದರ್ಶನ್ ಬರೋರಿದ್ದಾರೆ ಅಂತ ಅವಳು ಹೇಳಿದ್ರು, ವಿನಯ್ ಕುಲಕರ್ಣಿ ಹೆಂಡತಿ. ಅದು ಯಾಕೋ ಅವನು ಬರೋಕ್ಕಾಗಲಿಲ್ಲ. ಅಲ್ಲೊಬ್ರು ಯಾರೋ ನನ್ನ ಜೊತೆ ಇದ್ರು, ಅವ್ರ ಹೆಸರು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳಿದ್ರು. ಕ್ವಾಟೆ ಊರಿಂದ ಅವರಿಗೆ ತೊಂದರೆ ಆಗೋದಿದೆ ಅಂತ ಹೇಳಿದೆ. ಕ್ವಾಟೆ ಊರಿಂದ, ಕ್ವಾಟೆ ಊರು ಅಂತಂದ್ರೆ ಅದು ಚಿತ್ರದುರ್ಗ ಕ್ವಾಟೆನ ಆಯ್ತಲ್ಲ, ಕ್ವಾಟೆ ಊರು. ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜ್ವಾಡಿ ಕುಂತವೆ ಅಂತ. ಹಾಗೆ ಪಾಪ ಆಯಿತು. ನಾನು ಸರ್ಕಾರಕ್ಕೆ ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ, ತಪ್ಪು ಸಹಜ. ಏನು ಹೇಳಿ? ತಪ್ಪು ಸಹಜ, ಆವೇಶದಿಂದ ಆಗಿರುತ್ತೆ ಕೆಲವೊಮ್ಮೆ. ಪಶ್ಚಾತ್ತಾಪಕ್ಕೂ ಬೆಲೆ ಕೊಡಬೇಕು ನಾವು. ಇವತ್ತು ಆತ ಸಿನಿಮಾ ರಂಗದಲ್ಲಿ ಇದ್ದರೆ ಒಂದಿಷ್ಟು ಬಾಕ್ಸ್ ತುಂಬುತ್ತೆ, ಜೊತೆಗೆ ಹಲವಾರು ಸಣ್ಣ, ಯಾಕಂದರೆ ನಾನು ಕೂಡ ವೃತ್ತಿ ರಂಗ ಕಲಾವಿದೆ. ನಾವೆಲ್ಲ ಮಾಸ್ಟರ್ ಹಿರಣ್ಯ ಕಾಲದಿಂದಲೂ ನಾವು ವೃತ್ತಿರಂಗ ಕಲಾವಿದರು. ಹೌದೌದು, ನಮಗೆ ಒಂದು ರೀತಿ ಗುರು ಅವರು. ಆದರೆ ಅವರು ನನ್ನ ಗುರು ಅಂತ ಬಂದು ನಮಸ್ಕಾರ ಮಾಡಿದ್ದುಂಟು. ಅದು ಫೋಟೋಸ್ ನಾನು ಹಿಂಗೆ ಕೊಡ್ತೀನಿ. ವೃತ್ತಿರಂಗ ಕಲಾವಿದರು ನಮಗೆ ಊಟಕ್ಕೋಸ್ಕರ ನಾವು ಅದನ್ನು ಮಾಡಿದ್ದು ನಿಜ. ಆದರೂ ಕೂಡ ಇವತ್ತು ಊಟ ಬೇಕಾದಷ್ಟು ಸಿಕ್ಕರು ಬಣ್ಣ ಹಚ್ಚೋ ಆಸೆ ಮಾತ್ರ ಇದ್ದೇ ಇದೆ. ನೀವು ಆಗಲೇ ಕೇಳಿದಲ್ಲ ಯಾಕೆ ಇಷ್ಟೊಂದು ಬಣ್ಣ ಹಚ್ಕೋತೀರಿ ಅಂತ. ನಾನು ಮೊದಲು ನಾಟಕಗಳಲ್ಲೆಲ್ಲ ಪಾತ್ರವನ್ನು ಚಿಂದುಡಿ ಲೀಲ ಇರ್ಬೋದು, ಇದೆಲ್ಲ ನಾನು ಇದು ಚಿತ್ರದುರ್ಗದಲ್ಲಿ ಇದು ಸತ್ಯಜ್ಯೋತಿ ಶ್ರೀನಿವಾಸರಾವ್ ಅಂತಿದ್ರು, ಅವರು ವೃತ್ತಿರಂಗ ಕಲಾವಿದರು. ಅದರೆಲ್ಲ ಇವತ್ತಿಗೂ ನಾನು ಸೀರಿಯಲಲ್ಲಿ ಮಾಡ್ತಾಯಿದ್ದೀನಿ. ನೀವು ಸ್ವಾಮೀಜಿಯಾಗಿ ಅಮ್ಮಾಜಿಗೆ ಸೀರಿಯಲಲ್ಲಿ ಮಾಡ್ಬೋದಾ? ಅದು ಒಂದು ಸಲ ಬಣ್ಣ ಹಚ್ಕೋಬಾರ್ದ್ರಿ, ಹಚ್ಕೊಂಬಿಟ್ರೆ ಅವಾಗವಾಗೇ ಹಚ್ಕೊಳ್ಳೋಣ ಅನಿಸುತ್ತೆ. ಈಗ ಕೆಲವ್ರಿಗೆ ಹಿಂಗೆ ಕೆರ್ಕೊಂಬಿಡಿ ಹಂಗಂತ ಇರುತ್ತೆ. ಹಾಗೆ ಅದು ಈ ಬಣ್ಣ ಹಚ್ಕೊಳ್ಳೋದು ಅಭ್ಯಾಸ. ಆಮೇಲೆ ಯಾವಾಗಲೂ ಹುಡುಗಿ ಆಗಿರಬೇಕು ಅಂತ ಇಷ್ಟ, ಮುದುಕರಾಗಿರುತ್ತೆ ಅಂತ ಗೊತ್ತಿರುತ್ತೆ. ಆದರೂ ಅಲ್ಲಿ ಇಲ್ಲಿ ಹಿಗ್ಗಿಸ್ಕೊಳ್ಳೋದು ಏನು ಕಥೆಗಳಿರುತ್ತೆ ಬಿಡಿ. ಹಾಗೆ ನಾನು ಒಂದು ಕಲಾವಿದಳಾಗಿ, ಈಗ ಸ್ವಾಮೀಜಿಯಾಗೂ ಮಾತಾಡ್ತಿಲ್ಲ, ಭೈರವಿಯಾಗೂ ಮಾತಾಡ್ತಿಲ್ಲ, ಕಲಾವಿದಳಾಗಿ ನಮ್ಮಂಥ ಹಲವಾರು ಪುಟ್ಟ ಕಲಾವಿದರಿಗೆ ಹೊಟ್ಟೆಗೆ ಬಟ್ಟೆಗೆ ಆಧಾರವಾಗಿದ್ದ ಪಾಪ ದರ್ಶನ್ ಇವತ್ತು ಅವನು ಆ ಜೈಲಲ್ಲಿ ಆ ನರಳುತ್ತಿರುವ ಯಾತನೆ ನನಗೆ ತುಂಬ ದುಃಖ ಆಗುತ್ತೆ. ಮೊನ್ನೆ ಯಾವುದೋ ನೋಡಿದೆ, ಯಾವುದೋ ಒಂದು ಹೊರದೇಶದ ಇದು ಮುಸ್ಲಿಂ ದೇಶದಲ್ಲಿ ಯಾರಿಗೋ ಏನೋ ಇದು ಎನ್ಕೌಂಟ್ರಿಗೆ ಇದಾಗಿತ್ತು. ಯಾರೋ ಆ ಹುಡುಗನ ಕೊಲೆ ಮಾಡಿದ್ದ ಮುಸ್ಲಿಂ ಅಂತೇಳಿ ಅವನ್ನ ಕೊಂದೇ ಬಿಡ್ತಾರಂತಲ್ಲಿ. ಆದರೆ ಅವನ ತಂದೆ ತಾಯಿ ಕ್ಷಮಾ ಯಾಚನೆ ಮಾಡಿದ್ರೆ ಬಿಟ್ಬಿಡ್ತಾರಂತೆ. ಆದರೆ ಅಲ್ಲಿನ ಅಧಿಕಾರಿ ಅವನು ಕ್ಷಮೆಯನ್ನು ಕೊಟ್ಟು ಅವನ್ನ ಕಾಪಾಡಿದ್ದಾನೆ. ಒಂದು ದನ ಕಡ ತಿನ್ನೋವರೆಗೂ ಒಂದು ಕ್ಷಮೆ ಕೊಡುವ ಗುಣ ಇದೆ.
ಆದ್ದರಿಂದ ಸರ್ಕಾರದವರು ಸ್ವಲ್ಪ ಆಲೋಚನೆ ಮಾಡಿ ಮತ್ತಷ್ಟು ಇದರ ಹಿಂದಿನ ಕಥೆ ಏನು, ಯಾಕೆ ಹಿಂಗಾಗೋಯ್ತು. ಎಲ್ಲದಕ್ಕೂ ಕಾರಣ ಒಂದೇಮ್ಮ ನಶ. ಏನೇಳಿ ನಶ. ಈ ನಶ ಒಂದು ಬಿಟ್ಟುಬಿಟ್ರೆ ಇವನು ಅಂತಲ್ಲ, ಯಾರೇ ಆಗಲಿ ನಶೆಯ ಇದು ಒಳಗೆ ಘರ್ಜ ಘರ್ಜ ಕ್ಷಣ ಮೂಢ ಮಧು ಯಾವತ್ ಪಿಬಾಮಿ ಅಹಂ ಪಪೌ ಪುನಃ ಪುನಶ್ಚೈವ ಚಂಡಿಕಾ ಅಪಾರವತ್ತಂ. ಮಹಿಷಾಸುರನ ಕೊಲ್ಲಬೇಕಾದ್ರೆ ಅಮ್ಮನವರು ಶೆರೆ ಕುಡಿದ್ರು ಅಂತ ನಾನು ಹೇಳಿಲ್ಲ, ಸಪ್ತಶತಿಯಲ್ಲಿ ಬರುತ್ತೆ. ಯಾತಕ್ಕೆ ಕುಡಿದ್ರು? ಕೊಲ್ಲಕ್ಕೆ ಕುಡಿದ್ರು. ಕುಡಿಯೋ ಲಕ್ಷಣ ಏನಾಯ್ತು? ಕೊಲ್ಲೋ ಲಕ್ಷಣ ಆಯ್ತು. ಅದು ಮಹಿಷಾಸುರ ಇರ್ಬೋದು, ಮಹಿಷಾಸುರನ ಅಪ್ಪಿರ್ಬೋದು, ಯಾರೇ ಇರ್ಬೋದು, ಕೊಲ್ಲೋಕ್ಕೋಸ್ಕರ ಕುಡಿದೋಡೋ ದೇವಿ ಅಂದಮೇಲೆ ಬದುಕ್ಸಕ್ಕೆ ಕುಡಿಯೋಕ್ಕಾಗಲ್ಲ. ಇಂಥದ್ದು ಯಾವುದಾದ್ರೂ ನಶಾ ವಸ್ತುಗಳು ಯಾವುದೇ ಸಿನಿಮಾ ರಂಗದವ್ರಿಗಿದ್ರೂ ಅವ್ರು ದಯವಿಟ್ಟು ಬಿಟ್ಟುಬಿಡಬೇಕು. ಯಾಕೆಂದರೆ ಯಾರೋ ಮಾಡಿದ್ದ ಈ ದುರಂತಕ್ಕೆ ಪಾಪ ಇಂಥ ದೊಡ್ಡ ಕಲಾವಿದ ಸಿಕ್ಕಾಕೊಂಡಲ್ಲ ಅನ್ನೋ ದುಃಖ ಇದೆ. ಏನೋ ದೇವರಲ್ಲಿ ನಂದೊಂದು ಪ್ರಾರ್ಥನೆ ಇದೆ, ಗೌರ್ನಮೆಂಟು ಕೋರ್ಟು ಇದೆಲ್ಲ ಕ್ಷಮಿಸಿ ಆ ಹುಡುಗನ ವಾಪಸ್ ಹೊರಗೆ ತಂದರೆ ಪುನಃ ಫಿಲಮ್ ಫೀಲ್ಡಲ್ಲಿ ಅವನಿಗೊಂದು ಪುನಃ ಜಾಗ ಬಂದರೆ ಈ ಏನು ಲಾಸ್ ಆಗಿದೆಯಲ್ಲ ಅದನ್ನು ಅವತ್ತು ತುಂಬಿಸ್ಬೋದು. ಪಶ್ಚಾತ್ತಾಪ ಆಗಿದೆ ಅಂತ ಅನಿಸುತ್ತೆ, ಖಂಡಿತ ಆಗಿದೆ. ಮುಂದೆ ಅಂಥ ಕೆಲಸ ಅವ್ನು ಮಾಡಲ್ಲ. ಯಾರ್ಯಾರಿಗೋ ಕ್ಷಮಿಸಿದ್ದೀರಾ ಸ್ವಾಮಿ, ಇವನೊಂದು ಕ್ಷಮಿಸ್ಬಿಡಿ ಅಂತ ನಾನು ಆ ರಾಯರಲ್ಲಿ ಭೈರವಿಯಲ್ಲಿ ಕೇಳ್ಕೊಳ್ತೀನಿ. ಅಮ್ಮ, ದರ್ಶನ್ ಅವರು ಜೈಲಿಂದ ಹೊರಬರೋ ಸಾಧ್ಯತೆ ಇದೆಯಾ? ಯಾವಾಗ ಬರ್ಬೋದು? ಪುಟ, ಇದು ನನ್ನ ದಿವ್ಯ ದೃಷ್ಟಿಯೊಳಗೆ ನೋಡಿ ಹೇಳಬೇಕು. ಅದಿನ್ನೂ ಕಂಡಿಲ್ಲ, ಆದ್ದರಿಂದ ನಾನು ಕಂಡ ಮೇಲೆ ಹೇಳ್ತೀನಿ. ಯಾಕೆಂದರೆ ನಂಗೆ ಗೊತ್ತು, ನಂಗೆ ಸುಳ್ಳು ಹೇಳಕ್ಕೆ ಬರಲ್ಲ, ಈಜೋಡಕ್ಕೆ ಬರಲ್ಲ, ಮತ್ತೊಂದು ಸ್ವಿಮ್ಮಿಂಗ್ ಬರಲ್ಲ. ಕಂಡ ತಕ್ಷಣ ಹೇಳ್ತೀನಿ, ಕಾಣೋದನ್ನು ಏನು ಹೇಳಲ್ಲ. ಅದು ಬರಲಿ ಅನ್ನೋದು ಇಷ್ಟ. ಹಾಂ, ಕೊನೆಯದಾಗಿ ಅಮ್ಮ, ಈಗ ಸಾಕಷ್ಟು ನಾವು ಗುರುಗಳಂದರೆ ಈಗಂತೂ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ. ಯಾರು ಚಿಕ್ಕ ಪುಟ್ಟ ಹಳ್ಳಿಗಳಲ್ಲೂ ಕೂಡ ಅಜ್ಜಯ್ಯ, ಅಂದರೆ ನಾನು ಅಜ್ಜಯ್ಯ ಅಂತ ಹೇಳ್ಕೊಂಡು ಓಡಾಡ್ತಾರೆ, ನಾನು ಅವಧೂತರು ಅಂತ ಹೇಳ್ಕೊಂಡು ಓಡಾಡ್ತಾರೆ, ನಾನು ದೇವರು ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಈ ರೀತಿ ಸಾಕಷ್ಟು ಗುರುಗಳು ಇದ್ದಾರೆ. ಈ ಗುರುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವರು ಫೇಕಾ ಅಥವಾ ನಿಜವಾಗಲೂ ಗುರುಗಳ, ದೈವಾಂಶ ಸಂಭೂತರ, ಹೇಗೆ? ತಾಯಿ, ನನಗೊಂದು ಪಶ್ಚಾತ್ತಾಪ ಆಗೋಗ್ಬಿಡ್ತು ಜೀವನದಲ್ಲಿ. ನಾನು ಬಹಳ ಆಸೆಯಿಂದ ಸಣ್ಣ ವಯಸ್ಸಲ್ಲಿಯೇ ಸನ್ಯಾಸಿ ಆಗಬೇಕು ಅಂತ ತುಂಬ ಆಸೆ ಪಟ್ಟವಳು ನಾನು. ಅದೇ ಮಾರ್ಗದಲ್ಲಿ ನಡೆದೆ ಕೂಡ. ಹಾಗೆ 18 ವರ್ಷಗಳ ಕಾಲ ದಂಡಧಾರಿ ಸನ್ಯಾಸಿಯಾಗಿ ಗಾಡಿಯನ್ನು ಏರಿಲ್ಲ ನಾನು. ಅಂದ್ರೆ ವಾಹನದಲ್ಲಿ ಬಂದ ಸನ್ಯಾಸಿಯನ್ನ ನೋಡಿದ್ರೆ ಸಚೇಲ ಸ್ಥಾನಂ ಆಚರೇತ್, ಇಂಥ ಪಾಪಿ, ಇಂಥ ಮೈಲಿಗೆ ಸನ್ಯಾಸಿ ನೋಡಿದ್ನಲ್ಲ ಅಂತ ಅಲ್ಲಿನ ಗೃಹಸ್ಥ ಹಿತ್ಲು ಬಾಗ್ಲಲ್ಲಿ ಹೋಗಿ ಬಾವಿಲಿ ನೀರು ಹೊಯ್ಕೋಬೇಕಂತೆ. ಉಟ್ಟು ಬಟ್ಟಲ್ಲಿ ನೀರು ಹೊಯ್ಕೊಳ್ಳೋದು ಯಾವಾಗಾದ್ರೂ ಮೈಲಿಗೆ ಸುದ್ದಿ ಕೇಳಿದಾಗ. ಅಂದ್ರೆ ವಾಹನದಲ್ಲಿ ಸನ್ಯಾಸಿ ಬರಬಾರದು, ನೋಡಬಾರ್ದು. ತರುತಲವಾಸಂ ಕರತಲ ಭಿಕ್ಷಂ ಕೌಪೀನವಂತಹ ಕಲು ಭಾಗ್ಯವಂತಹ. ಮರದ ಕೆಳಗೆ ವಾಸ ಮಾಡಬೇಕು, ಮರದ ಪೊಟ್ರೆ ಒಳಗೆ ಮಲ್ಕೋಬೇಕು. ಕರತಲ ಭಿಕ್ಷಂ, ಕೈಯನ್ನು ಹೀಗೆ ಮಡಚಿ ಹೀಗೆ ಇದರಲ್ಲಿ ಭಿಕ್ಷೆ ತಗೋಬೇಕು, ಇದಲ್ಲೇ ನೀರು ಕುಡಿಬೇಕು. ಕೌಪೀನ ಒಂದ್ಬಿಟ್ಟು ಇನ್ನೇನು ಇರಬಾರ್ದು. ಹೀಗೆ 18 ವರ್ಷ ನಾನಿದ್ದೆಮ್ಮ. ಗಾಡಿ ಗಿಡಿ ಇರಲಿಲ್ಲ. ಆಮೇಲೆ ಕೆಡ್ತಾ ಬಂದೆ ಬಿಡು, ನಾನು ಕೆಟ್ಟೋಗಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಆದರೆ ಅವರು ಅಷ್ಟು ಒಳ್ಳೆ ಕಾರಲ್ಲಿ ಓಡಾಡೋಕ್ಕಾಗೋದು. ನನಗೇನು ದೇವ್ರು ಕೊಟ್ಟಿದ್ದಾರೆ ಅಷ್ಟರಲ್ಲಿ ಓಡಾಡ್ತಾರೆ. ಇದು ಮೈಲಿಗೆ. ಇನ್ನು ಈಗ ಸ್ವಾಮಿಗಳ ಟ್ರೆಂಡ್ ಮುಗೀತು. ಈಗ ಹೊಸ ಟ್ರೆಂಡ್ ಅವಧೂತ. ಹೇಳಿ, ದೊಡ್ಡ ಬದಮಾಶಿಗಳು ಇವರೆಲ್ಲ. ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ನಾನು. ಅವಧೂತ ಎಂದರೆ ದತ್ತಾತ್ರೇಯರೊಬ್ಬರೇ. ಏನೇಳ, ಅವಧೂತ ಅಂದ್ರೆ ದತ್ತಾತ್ರೇಯರು ಒಬ್ಬರೇ. ಅದನ್ನು ಬಿಟ್ಟರೆ ಶ್ರೀಮದ್ ಭಾಗವತದಲ್ಲಿ ಬರುವ ಮತ್ತೊಬ್ಬರು ಅವಧೂತರಿದ್ದಾರೆ, ಅವರು ಜಡಭರತ. ಅದನ್ನು ಬಿಟ್ಟರೆ ಅಕ್ಕಲಕೋಟೆ ಸ್ವಾಮಿ ಸಮರ್ಥರು, ಗಜಾನನ ಮಹಾರಾಜರು, ಹೀಗೆ ಹಲವಾರು ಅವಧೂತರುಗಳು ಈ ಭೂಮಿಯ ಮೇಲೆ ಇದ್ರು. ವೆಂಕಟಾಚಲ ಅವಧೂತರು, ಅವರನ್ನು ನಾನು ನೋಡಿಲ್ಲ, ಆದ್ರೆ ಅವರ ವಾಣಿಗಳು ನನ್ನ ಕಿವಿ ಕೇಳಿದೆ. ಅವ್ರು ಏನು ಹೇಳಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಅದ್ಭುತವಾದ ಅವಧೂತರು. ಅವಧೋತ ಏನು, ಧೋತ, ಅವ ಬೆಳ್ಳಗಿನವ ಅಂತ ಅರ್ಥ. ಧೋತ ಅಂದ್ರೆ ದೂತ ಅಲ್ಲ, ಅದು ಅವಧೋತ. ಬಹಳ ಮಜಾ ಇದೆ, ಇದೊಂದು ಹೇಳ್ಬಿಡ್ತೀನಿ. ನಮ್ಮ ಭಕ್ತರೊಬ್ರು ಇದ್ರು. ಆ ಭಕ್ತರ ಮನೇಲಿ ನಂದೊಂದು ಫೋಟೋ ಇಟ್ಟಿದ್ರು. ಒಂದ್ ದಿವಸ ಅವ್ರ ಮನೆಗೆ ಹೋದೆ ನಾನು. ಆ ಭಕ್ತರು ಪ್ರತಿ ದಿವಸ ನನ್ನ ಪ್ರವಚನ ಕೇಳಕ್ ಬರ್ತಿದ್ರು. ಒಂದ್ ದಿವಸ ಅವ್ರ ಮನೆಗೆ ಹೋದೆ. ಅವರು ನನ್ನ ಕಿಂಡಲ್ ಮಾಡಕ್ ಒಂದು ವಿಷಯ ಹೇಳಿದ್ರು. ಏನ್ ಮಾಡೋದು ಅಂದ್ರೆ, ನನ್ನ ಕಿಂಡಲ್ ಮಾಡಕ್ಕೆ ಏನಂತೀರ, ಚಿಟುಕು ಮುಳ್ಳಾಡಿಸೋದು. ನಾವು ಪ್ರತಿ ದಿವಸ ನಿಮ್ಮ ಪ್ರವಚನಕ್ಕೆ ಬರ್ತಿದ್ವಿ. ನಮ್ಮ ಮನೆಗೆ ಒಂದು ಹುಡುಗ ಬರುತ್ತೆ. ಆ ಹುಡುಗ ನಿಮ್ಮ ಫೋಟೋ ನೋಡಿ
ಇವ್ರು ಯಾರು ಅಂತ ಇವ್ರು ಯಾರು ಗೊತ್ತಾ ಅಂತ ಇವ್ರು ಗೊತ್ತು ಅಂಕಲ್ ಅಂದ. ಯಾರು ಅಂತ ನಾ ಕೇಳಿದೆ, ಇವ್ರು ಯಮದೂತರು ಅಂತ ಹೇಳ್ಬಿಟ್ಟ. ನನ್ನನ್ನು ಯಮದೂತ ಅನ್ಬಿಟ್ಟಂತವ್ನು ಹುಡುಗ. ಅಂದ್ರೆ ಈ ಮನೆಯವ್ರು ಹೇಳೋದು. ಅಂದ್ರೆ ಈ ಮನೆಯವರು ಪ್ರವಚನಕ್ಕೆ ಬರ್ತಾ ಇದ್ರು, ಅವ್ರ ಮನೆ ಒಂದು ಸಣ್ಣ ಹುಡುಗ ಬರ್ತಿದ್ದ. ಆ ಹುಡುಗ ನನ್ನ ಫೋಟೋ ನೋಡೋದಂತೆ, ಅಂಕಲ್ ಇವ್ರು ಯಮದೂತರು ಅಂಕಲ್ ಅಂತ ಹೇಳಿದ್ನಂತೆ. ಇವರು ನನಗೆ ಚಿಟಕ್ ಮುಳ್ಳಾಡಿಸಿದ್ರು. ನಾನು ಹೌದು ಅಂದೆ. ಯಮನೆಲ್ಲೂ ಕಾಣನೆಂದು ಹೇಳಬೇಡ, ಯಮನೇ ಶ್ರೀರಾಮನೆಂಬ ಸಂದೇಹ ಬೇಡ. ಇದು ಪುರಂದರದಾಸರು ಹೇಳಿದ ಮಾತು. ಯಮನೆಲ್ಲೂ ಕಾಣನು ಎಂದು ಹೇಳಬೇಡ, ಯಮನೇ ಶ್ರೀರಾಮನೆಂಬ ಸಂದೇಹ ಬೇಡ. ಅದ್ರ ಅರ್ಥ, ರಾಮ ಯಮನಾಗಿ ನಿಂತಾಗ ಅವನ ದೂತ ಯಾರು? ಹನುಮಂತ. ಹನುಮಂತ ಅರ್ಥ ಯಮದೂತ. ಆ ಹುಡುಗ ಯಾಕೆ ಹಂಗೆ ಹೇಳಿದೆ ಅಂದ್ರೆ, ಆ ಹುಡುಗನ ತಂದೆ ತಾಯಿನ ಪ್ರವಚನಕ್ಕೆ ಬರ್ತಿದ್ರು. ಸರಿ, ಹುಡುಗನ ಪ್ರವಚನ ಕರ್ಕೊಂಬಂದ್ರೆ ಹುಡುಗ ಕೂತ್ಕೊಳ್ಳಲ್ಲ. ಕರ್ಕೊಂಬರ್ಬೇಕು, ಆಕ್ಚುಲಿ ಕೂತ್ಕೊಳ್ಳಲ್ಲ ಅಂತ ಅವರೇ ಅನ್ಕೊಂಡ್ಬಿಡ್ತಾರೆ. ಕರ್ಕೊಂಬಂದ್ರೆ ನಾನು ಕೂಡಿಸ್ತೀನಿ, ಅವ್ರಿಗೇನ್ ಬೇಕೋ ಅದನ್ನ ಹೇಳಿ ಕೂಡಿಸ್ತೀನಿ. ಕರ್ಕೊಂಬರಲ್ಲ ಅವರು. ಅವ್ರೇನ್ ಮಾಡಿದ್ರು, ಆ ಹುಡುಗನ ಇವ್ರ ಮನೆ ಬಿಟ್ಟು ಹೋಗ್ತಿದ್ರು. ಅವ್ರು ಪ್ರತಿ ದಿವಸ ಅಲ್ಲಿ ನನ್ನ ಪ್ರವಚನಕ್ಕೆ ಬರಬೇಕಾದ್ರೆ ನನ್ನ ಫೋಟೋ ತಗೊಂಡು ಅವ್ರು ಬಂದು ಇಟ್ಕೊಂಡಿದ್ದಾರೆ. ಆ ಹುಡುಗನಿಗೆ ಅವ್ರೇನ್ ಹೇಳಿದ್ರು, ಇವ್ರು ಅವಧೂತರು ಅಂತ ಹೇಳಿದಾರೆ ನನಗೆ. ಆ ಹುಡುಗ ಅವಧೂತ ಅಂತ ಹೇಳಕ್ ಬಂದಿಲ್ಲ. ಅದೇ ಫೋಟೋ ಇವ್ರ ಮನೇಲಿ ನೋಡಿದಾನೆ, ಇವ್ರು ಯಮದೂತರ ಅಂತ ಕೇಳ್ಬಿಟ್ಟು. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಕೇಳಿದ ಪ್ರಶ್ನೆಗೆ ಒಂದೇ ಉತ್ತರ, ಇವರು ಫೇಕ್ ಅಲ್ಲ, ಇವರು ಯಮದೂತರು. ಅಂದ್ರೆ ಯಾವ ರೀತಿ? ಏನಮ್ಮ ಅದು, ಚಡ್ಡಿ ಹಾಕೊಳ್ಳೋದೇನು, ಆಮೇಲೆ ಹೋಟ್ಲಲ್ಲಿ ಕೂತ್ಕೊಂಡು ತಿನ್ನೋದೇನು, ಬಾಯಿಗೆ ಬಂದ ಬೊಗಳೋದೇನು, ಅಯ್ಯೋ ಸ್ವಾತಂತ್ರ್ಯ ಯೋಧರನ್ನೆಲ್ಲ ಕರ್ಕೊಂಬಂದು ಅವ್ರ ಸೇವಕರು ಅಂತ ಹೇಳ್ಕೊಂಬೋದೇನು, ಇದೆಲ್ಲ ನೋಡಿ ಸಾಕಾಗತ್ತೆ ಕಣ್ತಾಯಿ. ತಲೆ ಮೇಲೆ ಕಾಲಿಟ್ಟೆ, ಕೈ ಮೇಲೆ ಕಾಲಿಟ್ಟೆ. ಅವಧೂತರು ಇದ್ರೊಳಗೆ ಬಾಲ ಹೇಳು, ಹಿಂದ್ಗಡೆ ಬಾಲ ಅಲ್ಲ, ಬಾಲ ಮಗುವಿನಂತೆ, ಉನ್ಮತ್ತ ಹುಚ್ಚರಂತೆ, ಪೈಶಾಚವತ ಬಾಲಕರಂತೆ, ಉನ್ಮತ್ತರಂತೆ, ಪಿಶಾಚಿಗಳಂತೆ ವರ್ತಿಸುತ್ತಾರೆ ಅವಧೂತರು ಅಂತ ಹೇಳ್ತಾರೆ. ಆ ಬಾಲಕ ಯಾರು? ಮಹಾವಿಷ್ಣು. ಉನ್ಮತ್ತ ಯಾರು? ರುದ್ರದೇವರು. ಪಿಶಾಚಿಯರು ರುದ್ರದೇವರು, ಭೂತಪ್ರೇತ ಗಣ. ಉನ್ಮತ್ತ ಯಾರು? ಇದು ಚಂದ್ರ. ಯಾಕಂದ್ರೆ ಚತುರ್ಮುಖ ಬ್ರಹ್ಮನಿಗೆ ಅವತಾರ ಇಲ್ಲ. ಹಾಗೆ ಚಂದ್ರ ಉನ್ಮತ್ತ, ಹುಚ್ಚ. 15 ದಿವಸ ಸಣ್ಣ ಆಗ್ತಾನೆ, 15 ದಿವಸ ದೊಡ್ಡವನಾಗ್ತಾನೆ. ಬಾಲಕ ಮಹಾವಿಷ್ಣು, ಚಂದ್ರ ಮತ್ತು ಪಿಶಾಚಿ ರುದ್ರದೇವ, ದೂರ್ವಾಸರು. ಈ 3 ಜನ ಅನಸೂಯ ಗರ್ಭದಲ್ಲಿ ಅವತಾರ ಮಾಡ್ತಾರೆ. ಇವರನ್ನ ಅವಧೂತರು ಅಂತ ಹೇಳ್ತಾರೆ. ಇವತ್ತು ನೋಡೋ ಅವಧೂತರು ಬಿಸ್ಕೆಟ್ ಅವಧೂತರುಗಳು. ಏನ್ರಿ ಅರ್ಥನೇ ಆಗಲ್ಲ. ಒಂದಿಷ್ಟಾದ್ರೂ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಅಷ್ಟಾದಶ ಮಹಾಪುರಾಣ ಏನೋ ಬೇಟಿದ ಕಡೆ ನನಗೆ ಸೀರೆ ಉಟ್ಕೊಂಡಾರ ಮೇರಿಬೇಕು. ಇದಕ್ಕಾರ ಈಗ ಸೀರಿಯಲ್ಗೆಲ್ಲ ಕರೀತಾ ಇದಾರೆ. ಅದಕ್ಕಾರ ಅದಕ್ಕೂ ಇಲ್ಲ, ಇದಕ್ಕೂ ಇಲ್ಲ. ಏನ್ರಿ ಇದೆಲ್ಲ? ಕಂಡಲ್ಲಿ ವಿಶ್ವ ರೂಪ ಕಾಂಬೋರೋ, ಉಂಡು ಉಣಿಸಿದ್ದಲ್ಲ ನಿನ್ನ ಯಜ್ಞ ಎಂಬರೋ, ಬಂಡೂಣಿ ಎಂದದೆ ನಿನ್ನ ನಾಮಾಮೃತವ ಸವಿವರೋ, ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರೋ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ. ನಗುವರೋ, ರೋಧಿಸುವರೋ, ನಾಟ್ಯವಾಡುವರೋ, ಬಗೆಯರೋ ಬಡತನ ಭಾಗ್ಯದ ಭಾಗವತರು. ಹರಿಕಥಾಮೃತ ಸಾರದ ಜಗನ್ನಾಥದಾಸರು ಈ ಕೃತಿಯಲ್ಲಿ ಅವಧೂತರ ವರ್ಣನೆ ಮಾಡ್ತಾ ಇದೆ. ನಗುವರೋ, ಯಾರು ನಗ್ತಾರೆ? ಹುಚ್ಚರು. ರೋಧಿಸುವರು ಮಕ್ಕಳು, ನಾಟ್ಯವಾಡುವರು ಪಿಶಾಚಿಗಳು, ಬಾಲ, ಉನ್ಮತ್ತ, ಪಿಶಾಚಿ ವರ್ಣನೆ ಬಂತಲ್ಲಿ. ಹೆಂಡರು ಮಕ್ಕಳು ನಿನ್ನ ತೊಂಡನೆಂಬುವರು, ತನ್ನ ಹೆಂಡತಿಯನ್ನ, ಮಕ್ಕಳನ್ನ, ಮನೆಯನ್ನ ಎಲ್ಲ ನಿಂಗೆ ಸಮರ್ಪಣೆ ಮಾಡಿ ವಿರಾಗಿಗಳಾಗಿ ಹುಚ್ಚರಂತೆ ಕುಳಿತುಕೊಂಡಿರ್ತಾರೆ. ಇವ್ರು ಹಾಕೊಳ್ಳೋ ಶಾಲಿನ ರೇಟ್ ಎಷ್ಟು ಗೊತ್ತಾ? ಕನಿಷ್ಠ ಪಕ್ಷ 50,000. ಮದುವೆ ಹಾಕೊಂಡ್ರು ಸೀರೆ ರೇಟ್ ಇಲ್ವಾ? ರೀ ಸ್ವಾಮಿ, ನಾನು ಸೀರೆ ಕೊಟ್ಟವ್ರಿಗೆ ಕೇಳಿ, ಇಲ್ಲಿ ತನಕ ಅಂಗಡಿಯಿಂದ ಹೊಸ ಸೀರೆ ತಂದು ಕೊಡಕ್ ನಾವು ಕೇಳ್ರಿ ನೀವು. ಎಲ್ಲ ಸೀರೆ ಇದೆಲ್ಲಮ್ಮ, ಇದು ಯಾವ್ದು ಅಂಗಡಿಯಿಂದ ತಂದಿರೋದಲ್ಲ ನಾನು. ಮತ್ತೆ ಅವ್ರು ತಂದಿಲ್ವಾ? ಅವ್ರು ತಂದು ಒಂದು 10 ವರ್ಷ ಉಟ್ಕೊಂಡಿರೋ ಸೀರೆ. ಹೌದು ತಾಯಿ, ಇದು ನಾನೇ ಹೇಳ್ತೀನಿ. ನನಗೆ ಸೀರೆ ಕೊಡ್ಬೇಕು ಅಂತ ಜನ ಕರೀತಾರೆ. ಅಮ್ಮ ದುಡ್ಡು ವೇಸ್ಟ್ ಮಾಡಬೇಡ್ರಿ, ನಿಮ್ಮಲ್ಲಿ ಯಾವ ಸೀರೆ ಉಡಲ್ಲ ನೀವು? ನಾವು ಕಾಂಜೀವರಂ ಹಳೇದು ಉಡಲ್ಲ ಅಮ್ಮ, ಅದನ್ನೇ ಕೊಟ್ಬಿಡಿ. ಅಯ್ಯೋ, ನಾವ್ ಹೆಂಗ್ ಹಳೆ ಸೀರೆ ಕೊಡೋದು? ಮಾವಿನ ಗಿಡಕ್ಕೆ, ತೆಂಗಿನ ಗಿಡಕ್ಕೆ ಸಗಣಿ ಗೊಬ್ಬರ ಹಾಕ್ತಿಲ್ಲ, ಅದು ನೀವು ತಿಂತೀರಾ ಅಂತ ಕೇಳಿದೆ. ಇಲ್ಲ, ಅದು ಕಾರ್ಬನ್ ತಾನೆ, ನೀವು ಉಡಲ್ಲ ಅಂದ್ಮೇಲೆ ಕಾರ್ಬನ್. ಆ ಕಾರ್ಬನ್ ನಂಗೆ ಕೊಡಿ, ನಾನು ನಿಮ್ಗೆ ಆಮ್ಲಜನಕ ಕೊಡ್ತೀನಿ ಅಂತ. ಇಲ್ಲಿ ತನಕ ನನ್ನ ಮಠದಲ್ಲಿರೋ ಎಲ್ಲಾ ಸೀರೆಗಳು ಕೊಟ್ಟಿರೋ ಹೆಣ್ಮಕ್ಳಿಗೆ ಗೊತ್ತು, ಯಾವುದು ಹೊಸ ಸೀರೆ ಇಲ್ಲ. ಇದೆಲ್ಲ ಅವರು ಕಾಂಜೀವರಂ ಸೀರೆ ಹಳೆ ಸ್ಟೈಲ್ ಆದ್ಮೇಲೆ ಅವ್ರು ಉಡಕ್ಕಾಗ್ದಿದ್ದಾಗ ಅದನ್ನ ತಗೊಂಡಿದ್ದೀನಿ. ಒಂದು ಸೀರೆಗೆ ಕನಿಷ್ಠ ಪಕ್ಷ 15,000 20,000 ರೂಪಾಯಿ ಆಗ್ಬೋದು.
ನೀನು ಅಷ್ಟೊಂದು ದುಡ್ಡು ಕೊಡೋಕೆ ಹೋಗ್ಬೇಡ, ಕಡೆ ಪಕ್ಷ ಅದೊಂದು ಕಾಲು ಭಾಗ ಮಠಕ್ಕೆ ಕೊಡು, ಅದರಲ್ಲಿ ಹಸುಗೆ ಹುಲ್ಲು ಅಥವಾ ನೀರು ಅಥವಾ ಏನೋ ತಂದು ಹಾಕ್ತೀನಿ, ಸೀರೆಗೆ ಮಾತ್ರ ದುಡ್ಡು ಹಾಕ್ಬೇಡ್ರಮ್ಮ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಈಗ ನನ್ನ ಮಠದಲ್ಲಿರೋ ಎಷ್ಟೋ ಸೀರೆಗಳು ಹೆಣ್ಮಕ್ಳು ಉಟ್ಟಂತಹ ಕರ್ಮ ಭಾಗದ ಸೀರೆಗಳೇ ಬಿಟ್ಟರೆ ಯಾವುದು ಕೊಂಡ್ಕೊಂಡು ಬಂದದ್ದು ಅಲ್ಲ. ಇವ್ರು ಹಾಕೊಳ್ಳೋ ಚಡ್ಡಿ, ಇವ್ರು ಹಾಕೊಳ್ಳೋ ಪೇಂಟು, ಒಳಗೆ ಹಾಕೊಳ್ಳೋ ಜಾಕಿ ಚಡ್ಡಿಗಳು ಲೆಕ್ಕವಿಲ್ಲ ಇವ್ರ ಮೇಲೆ. ಹಾಗಾಗಿ ಇವನ್ನೆಲ್ಲ ನಾವು ಅವಧೂತರು ಅಂತ ಹೇಳಲ್ಲ, ಫೇಕ್ ಅಂತ ಹೇಳಿ ಅವ್ರಿಗೆ ಹೇಸಿಗೆ ನನ್ನ ತಲೆ ಮೇಲೆ ಹಾಕೊಳ್ಳೋಕೆ ಹೋಗಲ್ಲ. ಆದರೆ ಜನಗಳಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ, ತಪ್ಪು ಅವರದ್ದಲ್ಲ, ತಪ್ಪು ನಿಮ್ಮದ್ದು. ಯಾಕೆ ತಪ್ಪು ನಿಮ್ಮದು ಅಂದ್ರೆ, ಅವಧೂತ ಅಂದ್ರೆ ಏನು ಅನ್ಬೇಕಾದ್ರೆ ಅವಧೂತ ಉಪನಿಷತ್ ಅಂತ ಒಂದಿದೆ, ಅದನ್ನ ಓದಬೇಕು. ನಮಗೆ ಓದಕ್ ಬರದೇ ಇದ್ರೆ ಅವಧೂತ ಉಪನಿಷತ್ತನ್ನ ಬರೆದಿರ್ತಕ್ಕಂತಹ ಸಾಕ್ರು ರಾಮಚಂದ್ರ ರಾವ್ ಅವಧೂತ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಕನ್ನಡದಲ್ಲೇ ಬರೆದಿದ್ದಾರೆ. ಕನ್ನಡವೂ ಅರ್ಥ ಆಗಿದ್ರೆ ನಿಮ್ಮೂರಲ್ಲಿ ಯಾವ್ದೋ ಕನ್ನಡ ಮಾಸ್ತರ್ ಇದ್ರೆ ಅವ್ರಿಗೆ ಕೊಡಿ, ಅವ್ರು ಕುತ್ಕೊಂಡು ಹೇಳ್ತಾರೆ ಅವಧೂತರು ಹೇಗಿರ್ತಾರೆ, ಹೆಂಗಿರ್ತಾರೆ, ಏನ್ ಸಮಾಚಾರ. ಶೃಂಗೇರಿ ಜಗದ್ಗುರು ಭಾರತೀ ತೀರ್ಥರು ಜ್ಞಾನಿಗಳು ಅವರು ವೆಂಕಟಾಚಲದ ಅವಧೂತ ಅಂತ ಹೇಳಿದ್ದಾರೆ. ನಾನು ನೀನು ಹೇಳೋದಲ್ಲ, ತಿಳಿತಾ? ನನ್ನನ್ನು ಅವಧೂತ ಅಂತ ಯಾರು ಹೇಳಿಲ್ಲ, ನಮ್ಮ ಅಜ್ಜ ಹೇಳಿದ್ದಾರೆ. ನಮ್ಮ ಅಜ್ಜ ಸಾಮಾನ್ಯಲ್ಲ, ಅವರು ಅವಧೂತರು ಅಂತ ಹೇಳ್ಬೋದೇ ಬಿಟ್ರೆ, ನೀನ್ ಯಾವ್ದೋ ದೂತ ಬಂದು ನನ್ನ ಅವಧೂತ ಅನ್ಬಿಟ್ರೆ ನೀನು ಅಂಬಾಸಿಡರ್, ನಿನ್ನ ಅಮೆರಿಕ ಅಂಬಾಸಿಡರು ಆಮೇಲೆ ಚೀನಾ ಅಂಬಾಸಿಡರ್ ಬರ್ತಾನೆ ಒಪ್ಕೊಳ್ಳೋದೇ ಇಲ್ಲ. ಧರ್ಮಶಾಸ್ತ್ರದಲ್ಲಿ ಅವಧೂತ ಅಂತ ಏನು, ಅವಧೂತ ಕಲ್ಪದಲ್ಲಿ ನಿರ್ಣಯವನ್ನ ದತ್ತಾತ್ರೇಯರು ಕೊಟ್ಟಿದ್ದಾರೆ. ಆಮೇಲೆ ಮದಾಲಸ ಅನರ್ಕ ಸಂವಾದದಲ್ಲಿ ಅವಧೂತರ ವರ್ಣನೆ ಬಂದಿದೆ. ಆ ಪ್ರಕಾರ ಅವಧೂತರು ಇದ್ರೆ ಒಪ್ಕೊಳ್ಳಿ, ಇಲ್ಲೇ ದಯವಿಟ್ಟು ಅಂತ ಅವಧೂತ ತಂಟೆಗೆ ಹೋಗ್ಬೇಡಿ. ಹೋದ್ರೆ ನಿಜವಾಗಿಯೂ ನೀವು ಅವಧೂತರಾಗೋದಂತೂ ಸತ್ಯ. ಕೇಳಿ ಕಡೆಗೆ ಮಾನ ಮರ್ಯಾದೆ ಬಿಟ್ಕೊಂಡು ಮೈ ಮೇಲೆ ಬಟ್ಟೆ ಇಲ್ಲದೆ ಅಲ್ದಾಡಕ್ಕೆ ನೀವು ರೆಡಿ ಆಗ್ಬೇಡ್ರಿ ಅಂತ ಹೇಳ್ತೀನಿ. ಅಮ್ಮ, ನಾವು ಅಘೋರಿಗಳ ಬಗ್ಗೆ ಕೇಳಿರೋದಷ್ಟೇ, ಅಂದರೆ ಅಘೋರಿಗಳಿದ್ದಾರೆ, ಅವರು ಸಂಚರಿಸ್ತಾರೆ, ಅವರು ಯಾವ ರೀತಿ ಇರಬಹುದು ಅಂತ ಕೇಳಿದ್ದೀವಿ. ಆದರೆ ನೀವು ಮಹಿಳಾ ಅಘೋರಿ ಆಗಿರೋದ್ರಿಂದ ಕೇಳಿರೋದೇ ತುಂಬ ಅಪರೂಪ. ಮಹಿಳಾ ಅಘೋರಿಗಳಂತಂದರೆ ಅಘೋರಿಗಳ ಜೀವನ ಹೇಗಿರುತ್ತೆ, ಹೇಗಿರಬಹುದು? ಹುಟ್ಟಿದ ಮಗು ಹೇಗಿರುತ್ತೆ ಹಾಗಿರುತ್ತೆ. ಕಕ್ಕ ಮಾಡ್ಕೊಳತ್ತೆ, ಅರಿವಾಗಲ್ಲ. ಒಮ್ಮೆ ತನ್ನ ಕಕ್ಕವನ್ನ ತಾನೇ ತಿನ್ನುತ್ತೆ. ಮಕ್ಕಳು ತಿಂತಾರೆ ಒಂದ್ಸಲ, ಅಂದ್ರೆ ಅದು ಅಜ್ಞಾನದಿಂದ ಮಾಡುತ್ತೆ. ಇಲ್ಲಿ ಅಘೋರಿಗಳು ಜ್ಞಾನದಿಂದ ಮಾಡ್ತಾರೆ. ಹೆಣದ ಮಾಂಸವನ್ನ ತಿಂತಾರೆ. ಅದು ಎಂತ ಹೆಣ? ಬಿಸಿ ಆಗಿರೋ ಹೆಣ ಅಲ್ಲ ತಾಯಿ. ಆ ಹೆಣವನ್ನ ಕಟ್ಟಿ ಕಲ್ಲು ಕಟ್ಟಿ ನೀರೊಳಗೆ ಬಿಡ್ತಾರೆ. ಒಂದು 15-20 ದಿವಸ ಆಗ್ಬೇಕು. ಆ ಮೇಲಿನ ಚರ್ಮ ತೇಲ್ತಿರ್ಬೇಕು. ಅದನ್ನೆಲ್ಲ ತಿಂತಾರೆ. ತಿನ್ಬೇಕಾದ್ರೆ ಮುಖ ಒಂದು ಚೂರು ಏನು ರುಚಿ, ಒಂದು ಪಿಜ್ಜಾ ತಿಂದಾಗ ಸಂತೋಷ ಪಡ್ತಿರಲ್ಲ ಅಷ್ಟು ಸಂತೋಷನೂ ಪಡಲ್ಲ, ಹೇಲ್ ನೋಡಿದಾಗ ಅಸಹ್ಯವನ್ನೂ ಪಡಲ್ಲ, ನಿರ್ಲಿಪ್ತರಾಗಿರ್ತಾರೆ. ಮತ್ತೆ ಅಘೋರಿಗಳ ಜೀವನ, ಅವರ ಹೆಸರು ಅಘೋರ. ಹೇಳಿ, ಅಘೋರ. ಅಲ್ಲಿ ಅಘೋರಿ ಅಂತಿದೆ, ಈ ಕಾರ ಇದೆ. ಅಘೋರ ಅನ್ನೋದು ಬೇರೆ, ಅಘೋರಿ ಅನ್ನೋದು ಬೇರೆ. ಅಘೋರಿ ಅನ್ನೋದು ಸ್ತ್ರೀಲಿಂಗ, ಈಕಾರ ಅಂತ ಸ್ತ್ರೀಲಿಂಗ, ಅಕಾರ ಅಂತ ಪುಲ್ಲಿಂಗ. ಅಘೋರಿ ಜೀವನ ಒಂದು ಥರ ಆನಂದವಾದ ಜೀವನ. ಬಹಳ ಜನ ಆ ಜೀವನವನ್ನ ಮಾಡುವವರನ್ನ ಮಾಟ ಮಾಡ್ತಾರೆ, ಮದ್ದು ಮಾಡ್ತಾರೆ, ಪಿಶಾಚಿಗಳನ್ನ ಹೊಲಿಸ್ಕೋತಾರೆ ಅಂತ ಈ ಥರ ಕಟ್ಟು ಕಥೆಗಳನ್ನು ಕಟ್ತಾ ಇದ್ದಾರೆ. ನಾನು ಅಘೋರಿ ಜೀವನವನ್ನ ಒಂದು 10 ವರ್ಷ ಪಾಲಿಸಿದ್ದೀನಿ. ಇದು ನಿಮ್ಗೆ ಅಗತ್ಯ ಇತ್ತ ಅಂತ ಕೇಳಿದ್ರೆ ನಂಗೆ ಬೇಕಿಲ್ಲ, ಆದರೆ ನಾನು ಹೆಣವನ್ನು ನೋಡಿದ್ರೆ ಬಹಳ ಭಯ ಪಡ್ತಾ ಇದ್ದೆ ಮೊದಲು. ಆ ಭಯ ಹೋಗ್ಬೇಕು ಅಂತೇಳಿ ನಮ್ಮ ತಾತ ಅದನ್ನ ನೀನು ಮಾಡು ಅಂತ ಹೇಳಿದ್ರು. ದೊಡ್ಡವರು, ಮಾಧ್ವರವರು. ನಿಜವಾದ ಅಘೋರಿ ಯಾರು? ರುದ್ರದೇವ್. ಸ್ಮಶಾನದಲ್ಲಿ ವಾಸ ಮಾಡ್ತಾರೆ. ನಾವು ಮನೇಲಿ ಇರೋಕೆ ಇಷ್ಟಪಡ್ತೀವಿ, ಸ್ಮಶಾನಕ್ಕೆ ಇಷ್ಟಪಡಲ್ಲ. ಹೋದವ್ನು ಕಳಿಸ್ಬಿಟ್ಟು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅಂತ ಸ್ಮಶಾನದಲ್ಲಿ ಅವ್ರು ಇರ್ತಾರೆ. ಸ್ಕಲ್ ಇರುತ್ತೆ, ತಲೆಬುರುಡೆ. ಆ ತಲೆಬುರುಡೆಯಲ್ಲೇ ಊಟ ಮಾಡೋದು, ಅದರಲ್ಲೇ ಅನ್ನ ತಿನ್ನೋದು. ಇಡೀ ದಿವಸ ಮಾಂಸ ತಿನ್ಕೊಂಡೇ ಇರಲ್ಲ. ಅದು ಕೆಲವು ಪ್ರಾಕ್ಟೀಸ್ ಅಂತ ಟೈಮ್ ಇರುತ್ತೆ. ಆ ಟೈಮಲ್ಲಿ ಮಾತ್ರ ಮಾಡ್ತಾರೆ ಕೆಲವು ಅಘೋರಿಗಳು. ಕೆಲವು ಅಘೋರಿಗಳು ನಿತ್ಯ ಅನುಷ್ಠಾನದಲ್ಲಿ ಅದು ಇಟ್ಕೊಂಡಿರ್ತಾರೆ. ಘೋರ ಅಂದ್ರೆ ಭಯ, ಅಘೋರ ಅಂದ್ರೆ ಭಯ ಇಲ್ಲ ಅಂತ ಅಲ್ವಾ? ವಿದ್ಯೆ ಅಂದ್ರೆ ಜ್ಞಾನ, ಅವಿದ್ಯೆ ಅಂದ್ರೆ ಜ್ಞಾನ ಇಲ್ಲ ಅಂತ ಅಲ್ವಾ? ನ್ಯಾಯ, ಅನ್ಯಾಯ, ಧರ್ಮ, ಅಧರ್ಮ, ಘೋರ, ಅಘೋರ ಅಷ್ಟೇ. ಘೋರವಲ್ಲದಕ್ಕೆ ಅಘೋರ ಅಂತ ಹೇಳ್ತಾರೆ. ಈ ಪ್ರಾಕ್ಟೀಸ್ ಟೈಮಲ್ಲಿ ನಾನು ಉತ್ತರ ಕಾಶಿಯಲ್ಲಿದ್ದೆ. ಪ್ರಾಕ್ಟೀಸ್ ಅಂದ್ರೆ ಆ ಹೆಣದ ಮೇಲೆ ಕೂಡಿಸೋದು, ಆ ಹೆಣವನ್ನ ಮಾತಾಡ್ಸೋಕೆ ಪ್ರಯತ್ನ ಮಾಡೋದು,
ಇದೆಲ್ಲ ಆ ಟೈಮಲ್ಲಿ ಮೊದಲು ಈ ಮೆಡಿಕಲ್ ಸೇರಿರ್ತಾರೆ ನೋಡಿ ಹುಡುಗರು, ಎಷ್ಟೋ ಜನ ಬಿಟ್ಟೋಗ್ಬಿಡ್ತಾರೆ. ಕೆಲವರು ಪ್ರಾಕ್ಟೀಸ್ ಮಾಡ್ಕೊಂಡು ದೊಡ್ಡ ಡಾಕ್ಟರ್ಗಳಾಗ್ತಾರೆ. ಲಾಸ್ಟಿಗೆ ಏನಾಗ್ತಾರೆ ಹೇಳು, ಒಂದ ಬಿಟ್ಟೋಗ್ತಾರೆ, ಲಾಸ್ಟಿಗೆ ಏನಾಗ್ತಾರೆ, ಡಾಕ್ಟರ್ ಆಗ್ತಾರೆ. ಡಾಕ್ಟರ್ ಆದಮೇಲೆ ಎಷ್ಟೋ ಹೆಣಗಳಾಗೋರನ್ನ ಉಳಿಸ್ತಾರಲ್ವಾ, ಅದೇ ಅಘೋರ ಪ್ರಾಕ್ಟೀಸ್. ಏನಂದರೆ ಅಸಹ್ಯವನ್ನು ನೋಡಿ ಅಸಹ್ಯ ಮಾಡಿಕೊಂಡು ಅಸಹ್ಯವನ್ನು ಗೆಲ್ಲುವ ಪ್ರಾಕ್ಟೀಸ್ ಅದು. ಅದನ್ನು ಮಾಡಿಸುವಾಗ ಅಲ್ಲಿ ಇದೆಲ್ಲ ಬರುತ್ತೆ. ಈ ಮದಿರ ಇರ್ಬೋದು, ಅಥವಾ ಮದ್ಯ ಇರ್ಬೋದು, ಮಾಂಸ ಭಕ್ಷಣ ಇರ್ಬೋದು, ಇದೆಲ್ಲ ಬರುತ್ತೆ. ಯಾಕೆಂದರೆ ಅಲ್ಲಿ ಏನಿದೆ ಅಂದರೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಎಳ್ಳು ಮೊನೆಯ ಮುಳ್ಳು ಕೊನೆಯ ಪೊಳ್ಳೂ ಬಿಡದೆ ಒಳಗು ಹೊರಗು ಎಲ್ಲ ಠಾವಿನಲ್ಲೂ ಲಕುಮಿ ನಲ್ಲನಿದ್ದಾನೆ, ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ಒಂದು ಎಳ್ಳಿನ ತುದಿ ಇರುತ್ತಲ್ಲ, ಅದರೊಳಗೆ ಹಾಲು, ಅಲ್ಲೂ ದೇವರಿದ್ದಾನೆ, ಹೊರಗೂ ಇದ್ದಾನೆ. ಆಮೇಲೆ ಹೆಣದಲ್ಲಿಲ್ವಾ, ಮಾಂಸದಲ್ಲಿಲ್ವಾ, ಹೆಂಡದಲ್ಲಿಲ್ವಾ, ಹೇಲಲ್ಲಿಲ್ವಾ? ಆ ಮೇಲಿನ ಆ ಜಡ ವಿಷಯವನ್ನು ಬಿಟ್ಟು ಒಳಗಿರೋ ತತ್ವಜ್ಞಾನ ತಿಳಿದುಕೊಳ್ಳುವಂಥ ಉದಾತ್ತವಾಗಿರ್ತಕ್ಕಂಥ ಬ್ರಹ್ಮವಿದ್ಯೆಯೇ ಅಘೋರ ವಿದ್ಯೆ ಅಂತ ಹೇಳ್ತಾರೆ. ತುಂಬ ಹಿಂದೆ ದೊಡ್ಡ ಅಘೋರಿಗಳಿದ್ರು. ಒಬ್ಬ ದೊಡ್ಡ ಅಘೋರಿ ಇದ್ದರು, ಅವರು ಉತ್ತರಕಾಶಿಲಿದ್ದರು. ಅವರನ್ನು ನೋಡಿದ್ದೆ, ಅವರು ದೊಡ್ಡ ಲೆಕ್ಚರರು. ಆಮೇಲೆ ಗೊತ್ತಾಯ್ತು ನನಗೆ, ಅವರು ಹೆಣನ ಕಟ್ ಮಾಡಿ ಪಾತ್ರೆಲಿ ಇಟ್ಟು ಬೇಯಿಸು ಅಂದರು. ಬೇಯಿಸ್ಕೊಟ್ಟೆ ನಾನು. ನನ್ನ ಜೊತೆ ಗಣಪತಿ ಭಟ್ರು ಅಂತ ಒಬ್ಬರು ಇದ್ದರು, ಅವರಿಗೆ ಇದಾರಲ್ಲ ಗೊತ್ತಿಲ್ಲ. ಇನ್ನೊಬ್ಬರು ರಾಮಚಂದ್ರ ಭಟ್ರು ಅಂತಿದ್ದರು, ಅವರು ಇದಾರೋ ಗೊತ್ತಿಲ್ಲ. ಗಣಪತಿ ಭಟ್ರು ಹೆದರು ಸತ್ತೇ ಬಿಟ್ರು. ನನಗೆ ತಿನ್ನು ಅಂತ ಕೊಟ್ಟರು, ಅವ್ರು ಅಲ್ಲೇ ಮೂರ್ಛೆನೇ ಹೋಗ್ಬಿಟ್ರು. ಕಡೆಗೆ ನನ್ನ ಕೈಲಿ ಅದು ರಸಗುಲ್ಲಾಗಿತ್ತಂತೆ. ಅಂಥ ಒಂದು ಮಹಾನುಭಾವ. ಆದರೆ ವ್ಯಾಪಾರಕ್ಕೆ ಉಪಯೋಗ ಮಾಡಲೇ ಇಲ್ಲ. ಇವತ್ತಿನ ದಿನ ನೀವು ನೋಡುವಂಥ ಅಘೋರಿಗಳಿದಾರಲ್ಲ, ಬಹಳ ಮಟ್ಟಿಗೆ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ, ಎಲ್ಲ ಡಮ್ಮಿ ಅಘೋರಿಗಳೇ ಇರೋದು. ಯಾಕೆ ಅಂದರೆ ಅವರು ಯಾರ ಹತ್ರನೂ ಭಿಕ್ಷೆ ಬೇಡಲ್ಲ. ಯಾಕೆ ಅಂದರೆ ಭಿಕ್ಷೆ ತಗೊಂಡು ಏನು ಮಾಡ್ತಾರೋ, ಆ ಹೆಣಕ್ಕೆ ಪುಕ್ಸೆಟ ಬರುತ್ತಾ ಹೆಣಗಳು, ಭಿಕ್ಷೆ ಇಲ್ಲ. ಈಗ ಆ ಹೆಣಗಳು ಸಿಗ್ತಾ ಇಲ್ಲ. ಈಗ ಮೋದಿಯವರು ಬಂದ ಮೇಲೆ ಕ್ಲೀನ್ ಮಾಡಿ ಇದನ್ನು ಕಾಶಿನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಜವಾದ ಅಘೋರಿಗಳು ಸಮೂಹದಲ್ಲಿ ನಿಮಗೆ ಸಿಗೋಲ್ಲ. ಗುಪ್ತ ಕಾಶಿಯೊಳಗೆ ಗುಪ್ತ ಹರಿದ್ವಾರ ಅಂತಿದೆ, ಅಲ್ಲಿ ಅದೆಲ್ಲಿದೆ ಅಂದರೆ ರಹಸ್ಯವಾಗಿರ್ತಕ್ಕಂಥ ಜಾಗ. ಆ ರಹಸ್ಯವಾದ ಜಾಗದಲ್ಲಿ 8 ಜನ 5 ಜನ ಹಿಂಗಿರ್ತಾರೆ. ಅಂಥ ಅಘೋರ ಪರಂಪರೆಯಲ್ಲಿ ನನಗೊಂದು ಸ್ಥಾನ ಸಿಕ್ಕಿದ್ದು ನನಗೆ ತುಂಬ ಸಂತೋಷ. ಇವಾಗೂ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ಪ್ರಾಕ್ಟೀಸ್ ಆಗೋಗಿದೆ, ಮಾಸ್ಟರ್ ಆಗಿಬಿಟ್ಟಿದ್ವಿ. ಮೊದಲು ಸೈಕಲ್ ಹೊಡಿತಾ ಇದ್ದೆ, ಈಗ ನಾನು ಪೈಲಟ್ ಆಗಿದ್ದೀನಿ. ಸೈಕಲ್ ಹೊಡಿಯೋಕ್ಕೆ ಬರಲ್ವಾ ಅಂದರೆ ಸೈಕಲ್ ಹೊಡಿಯೋಕ್ಕೆ ಬರುತ್ತೆ, ಆದರೆ ನಾನು ಸೈಕಲ್ ಬಿಸಾಡಿಲ್ಲ, ನನ್ನ ಶೆಡ್ಡಲ್ಲಿ ಇಟ್ಟಿದ್ದೀನಿ. ಹಳೆಯ ವಸ್ತುಗಳನ್ನ ಬಿಸಾಡಲ್ಲ ನಾನು. ಈಗ ಫ್ಲೈಟಲ್ಲಿ ಕೂತ್ಕೊಂಡಿರೋದ್ರಿಂದ, ಫ್ಲೈಟ್ ಅಂದ್ರೇನು ಬ್ರಹ್ಮಜ್ಞಾನದಲ್ಲಿ ಕೂತ್ಕೊಂಡಿರೋದ್ರಿಂದ ನನಗೆ ಈಗ ಅದ್ರದ್ದು ಅಘೋರಿ ಇದು ಈಗ ಬೇಕಿಲ್ಲ. ಆಗೋಯ್ತದು, ಆ ವಿಷಯ ಮುಗಿದೋಯ್ತು. ಈಗೇನಿದ್ರು ತಾತ್ವಿಕವಾಗಿ ಶ್ರೀಮನ್ ಮಧ್ವಾಚಾರ್ಯರು ಶಂಕರ ಭಗವತ್ಪಾದ ನುಡಿದಂತಹ ಬ್ರಹ್ಮಜ್ಞಾನದಲ್ಲಿಯೇ ಇರಬೇಕು. ಬ್ರಹ್ಮ ವಸ್ತುವನ್ನು ಅನುಭವಿಸಾಗಿದೆ, ಅಸಹ್ಯವನ್ನು ಗೆದ್ದಾಗಿದೆ, ಸಹಿಸುವಂಥ ಶಕ್ತಿಯನ್ನು ದೇವರು ಅವಧೂತರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಅಘೋರ ವಿದ್ಯೆಯನ್ನು, ಈ ವಿದ್ಯೆಯನ್ನು ನಾವಿತ್ತು ಪ್ರಾಕ್ಟೀಸ್ ಇಟ್ಟಿಲ್ಲ, ಆದರೆ ಕಲಿಯಕ್ಕೆ ಬಂದವ್ರಿಗೆ ಕಲಿಸ್ಕೊಡೋದಿಲ್ಲ. ಯಾಕೆ ಕಲಿಸ್ಕೊಡೋದಿಲ್ಲ ಅಂದರೆ ಬರೋರೆಲ್ಲರೂ ಇವರೇ, ಈ ಕಾಂಗ್ರೆಸ್ಸು BJP ಅವರೇ ಬರ್ತಾರೆ. ಇಂಥ ಮುಂಡ ಮಕ್ಕಳಿಗೆ ಕಲಿಸ್ಕೊಟ್ರೆ ಮೊದಲೇ ಹಾಳು ಮಾಡ್ತಾರೆ. ಇನ್ನು ಇವ್ರಿಗೆ ಹೆಣ ಸಿಗದೇ ಇದ್ದರೆ ನಮ್ಮನ್ನೇ ಹೆಣ ಮಾಡಿಕೊಂಡು ನಮ್ಮನ್ನೇ ತಿಂದು ಹಾಕ್ಬಿಡ್ತಾರೆ. ಬದುಕಿದ್ದಾಗೆ ತಿಂತಿದ್ದಾರೆ. ಇನ್ನು ಸುಟ್ಟು ತಿನ್ನೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಈ ವಿದ್ಯೆನ ನನ್ನಲ್ಲೇ ಮುಕ್ತಾಯ ಮಾಡಿಕೊಂಡು ಈ ವಿದ್ಯೆನ ಸಮಾಪ್ತಿ ಮಾಡಬೇಕು ಅಂತಿದ್ದೀನಿ. ಅಮ್ಮ, ಈಗ ಈ ಅಘೋರಿಗಳ ಈ ಒಂದು ಉದ್ದೇಶ ಏನು? ಪವಾಡಗಳನ್ನು ಮಾಡೋದ ಹೇಗೆ? ಉದ್ದೇಶ ಏನು ಪುಟ? ಅಲ್ಲಿ ಉದ್ದೇಶ ಏನೂ ಇಲ್ಲ. ಅಲ್ಲಿ ಏನು ಉದ್ದೇಶ ಇದೆ ಅಂದರೆ, ಈಗ ನೋಡು, ಶಿವನ್ನ ಯಾರು ನೋಡಿದ್ದೀರಾ? ಇಲ್ಲ. ಲಕ್ಷ್ಮೀ ನೋಡಿದ್ದೀರಾ? ಇಲ್ಲ. ಸರಸ್ವತಿ ನೋಡಿದ್ದೀರಾ? ಇಲ್ಲ. ಒಂದು ದೊಡ್ಡ ವಿಷಯವನ್ನು ತೋರಿಸ್ಲಿಕ್ಕೆ ಒಂದು ಕಾಲ್ಪನಿಕ ಚಿತ್ರವನ್ನು ನಮ್ಮ ಕಣ್ಮುಂದೆ ಕೊಟ್ಟಿದ್ದಾರೆ ಅಲ್ವಾ? ಲಿಂಗರೂಪಿ, ಧನರೂಪಿ ಪುಸ್ತಕ. ಅದನ್ನು ಭಜಿಸಿದ್ರೆ ಆಗಬಹುದು, ಆಗದೆ ಇರಬಹುದು. ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಇದ್ದಂಗೆ. ನಾನು ಓದಿರೋದು PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು. ನನ್ನ ಸೈನ್ಸ್ ಸ್ಟೂಡೆಂಟು. ಡಾಕ್ಟ್ರ್ ಆಗಬೇಕು ಅಂತ ತುಂಬ ಇಷ್ಟ ಇತ್ತು, ದುಡ್ಡಿರಲಿಲ್ಲ. ಈಗ ಡಾಕ್ಟ್ರ್ ಆಗಿದ್ದೀನಿ. ನರ್ಸ್ ಆಗಿದ್ದೆ, ಎಲ್ಲ ಮಾಡಿದ್ದೀನಿ. ನನಗೆ ಸೈನ್ಸ್ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಫಿಸಿಕ್ಸು, ಅದರದ್ದು ಈಕ್ವೇಷನ್ಸ್ ಎಲ್ಲ ಗೊತ್ತು ನನಗೆ. ಬಾಡಿ ಫಸ್ಟ್ ನೋಡ್ತೀನಿ, ನೆಕ್ಸ್ಟು ಮ್ಯಾಥಮೆಟಿಕ್ಸ್ ತೊಗೋತೀನಿ, ಯಾವ ಅಳತೆಯಲ್ಲಿ ಇದನ್ನು ನಾನು ನೋಡ್ಬೋದು ಅಂತ. ನೆಕ್ಸ್ಟ್ ಬಯಾಲಜಿಗೆ ಬಂದುಬಿಡ್ತೀನಿ, ಡಿಸೆಕ್ಷನ್ ಮಾಡ್ತೀನಿ. ಇದು ಒಂದೊಂದು ಸಲ ಈ ಪ್ರಯೋಗ ಮಾಡಬೇಕಾದ್ರೆ ನಾನು ರಾಸಾಯನಿಕ ಶಾಸ್ತ್ರಗಳನ್ನು ಅಳವಡಿಸ್ಬೇಕಾಗತ್ತೆ. ಇದು ಕೆಮಿಸ್ಟ್ರಿ, ರಾಸಾಯನಶಾಸ್ತ್ರ, ಅದೆಲ್ಲ ನಾನು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಸೈನ್ಸ್. ಇದು ಯಾಕೆ ಪ್ರಾಕ್ಟೀಸ್ ಮಾಡ್ತಾನೆ ಅಂದರೆ ಇದರಿಂದ ಪ್ರಪಂಚಕ್ಕೆ ಅನುಗ್ರಹ ಮಾಡ್ಬೋದು.
ಯಾಕೆಂದರೆ ಭಕ್ತಿ ಪರಂಪರೆಯಲ್ಲಿ ಲಾಸ್ ಇಲ್ಲ, ಲಾಭ ಇರ್ಬೋದು ಎಲ್ಲ ಗೊತ್ತಿಲ್ಲ. ಯಾಕೆಂದರೆ ಸೌರಾಷ್ಟ್ರದಲ್ಲಿ ಎಲ್ಲ ಭಕ್ತರು ರುದ್ರ ಹೇಳ್ತಾ ಕೂತಿದ್ರು. ಎಲ್ಲ ಮಹಮ್ಮದೀಯರು ಬಂದರು, ಎಲ್ಲರ ತಲೆ ಕಡ್ಡೋಗ್ಬಿಟ್ರು. ಏನು ಉಪಯೋಗ ಆಗೋಯ್ತು? ಎಲ್ಲ ಕೊಲೆ ಆಗೋಯ್ತಲ್ಲ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಲ್ಲದೆ ಇದ್ದಿದ್ರೆ ಅಲ್ಲಿ ಈಶ್ವರನ ಲಿಂಗವೇ ಇರ್ತಿದ್ರು. ಆದರೆ ಅಘೋರಿಗಳು ಯಾವುದೇ ಮೂರ್ತಿಯನ್ನು ಪೂಜಿಸೋಲ್ಲ. ಯಾಕೆ ಅಂದರೆ ಇನ್ನೊಂದು ಯಾವುದಾದ್ರು ಸಂದರ್ಶನಕ್ಕೆ ನೀವು ಕರೆದಾಗ ಇದರ ಅತೀ ಗೂಢ ರಹಸ್ಯವನ್ನು ಅಘೋರಿಗಳ ಬಗ್ಗೆ ಅದರದೇ ಒಂದು ಬೇರೆ ಎಪಿಸೋಡ್ ನೀವು ಮಾಡ್ಕೊಂಡು ನಾನು ಹೇಳ್ತೀನಿ. ಯಾಕೆಂದರೆ ಡಮ್ಮಿ ಅಲ್ಲ ನಾನು. ಈಗ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇದೆ ಅಲ್ವಾ? ರಾಘವೇಂದ್ರ ಚರ್ಮ ಶರೀರ ಒಳಗಿರಕ್ಕೆ ಸಾಧ್ಯ ಇಲ್ಲ. ಹಾಗೆ ಚರ್ಮ ಶರೀರ ಅಂದರೆ ಇದು ಭೌತಿಕ ಶರೀರಕ್ಕೆ ಸಾಧ್ಯ ಇಲ್ಲ. ಇದನ್ನು ಹೇಳಿದ ತಕ್ಷಣ ಕೆಟ್ಟದಾಗ ತಿಳ್ಕೊಬಾರ್ದು. ಮತ್ತು ಈ ಒಳಗೆ ಏನು ಶರೀರ ಇದೆ? ಒಳಗೆ ಅಪ್ರಾಕೃತ ಶರೀರ ಇದೆ. ಶರೀರ 3 ಶರೀರಗಳಿದೆ: ಕಾರಣ ಶರೀರ, ಸೂಕ್ಷ್ಮ ಶರೀರ ಮತ್ತು ಜಡ ಶರೀರ. ಜಡ ಶರೀರ ಕೃಷ್ಣ ಪರಮಾತ್ಮನಿಂದ ಹಿಡಿದು ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಮೂಳೆಗಳಿದೆಯಾ? ಮೂಳೆ ಉಳ್ಳೆ ಅಂತ ಹೇಳ್ಬೋದು. ತಪ್ಪಾಗಿ ತಿಳ್ಕೊಬೇಡಿ. ತುಳು ಒಳಗೆ ಮೂಳೆ ಉಳ್ಳೆ ಅಂದರೆ ನಾನು ಇಲ್ಲಿದ್ದೀನಿ ಅಂತ. ಯಾನ ಮೂಳೆ ಉಳ್ಳೆ, ನಾನು ಇಲ್ಲೇ ಇದ್ದೇನೆ. ಅವ್ರ ಹೆಸರೇ ನೋಡು, ಭವ್ಯ ಸ್ವರೂಪೋ ಭವದುಃಖತೂಲ ಸಂಘಾಗ್ನಿ ಸರಿಹ ಸುಖಧೈರ್ಯಶಾಲಿ ಅಂತ ಹೇಳ್ತಾರೆ. ಜ್ಞಾನಿಗಳಾದವ್ರು ನಿಧಾನಕ್ಕೆ ನನ್ನ ಮಾತು ಕೇಳ್ಕೋಬೇಕು. ರಾಯರ ಬೃಂದಾವನದೊಳಗೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಇದ್ದಾರೆ. ಭೌತಿಕ ಶರೀರದಲ್ಲಿ ಇರೋದಿಲ್ಲ, ಸೂಕ್ಷ್ಮ ಶರೀರದಲ್ಲಿ ಇದ್ದಾರೆ ಅಂತ ನಾನು ಹೇಳಲಿಲ್ಲ. ಅವರ ಪರಮ ಶಿಷ್ಯರಾಗಿರ್ತಕ್ಕಂಥ ಅಪ್ಪಣ್ಣಾಚಾರ್ಯರೇ ರಾಘವೇಂದ್ರ ಸ್ವಾಮಿಗಳ ಶರೀರವನ್ನು ವರ್ಣನೆ ಮಾಡಿದ್ದಾರೆ. ಭವ್ಯ ಸ್ವರೂಪ ಅಂತ ಹೇಳಿದ್ದಾರೆ. ಭವ್ಯ ಸ್ವರೂಪ ಅಂದರೆ ಭವಕ್ಕೆ ಕಾರಣವಾಗಿರ್ತಕ್ಕಂತಹ ಭೌತಿಕ ಶರೀರ ಇರೋದಿಲ್ಲ, ಒಳಗೆ ಪಾಂಚಭೌತಿಕ ಶರೀರ ಇರೋದಿಲ್ಲ. ಪಾಂಚಭೌತಿಕ ಶರೀರದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೂಲ ರೂಪ ಹೇಗಿತ್ತು ಹಾಗೆ ಆ ಸ್ವರೂಪ ಇರುತ್ತೆ. ಅದು ಪ್ರತಿಯೊಬ್ಬರಿಗೂ ಇರುತ್ತೆ, ಅದು ನಮಗೆ ಕಾಣಲ್ಲ, ಅವರು ಕಾಣಿಸ್ತಾ ಇದ್ದಾರೆ. ಇಂಥ ರಾಘವೇಂದ್ರ ಸ್ವಾಮಿಗಳು ಒಂದು ಅಘೋರಿಗಳೇ. ಅಂದರೆ ಈ ಹೆಣ ತಿಂದ್ರು ಅಂತಲ್ಲ, ಅವಾಗ ಈಗ ನಮ್ದೆಲ್ಲ ಕರ್ಮ ತಿಂತಿಲ್ವ ಅವರು? ಅದು ಹೆಣಕ್ಕಿಂತ ಅಸಹ್ಯ. ಅದು ಅಲ್ಲೋಗಿ ನಾವು ಮಲ್ಕೋತಾ ಇದ್ದೀವಿ, ಹೆಣ್ಗಳ ಥರ ಬಿದ್ದಿದ್ದೀವಿ, ನಮ್ಮನ್ನು ದಾಟ್ಕೊಂಡು ಓಡಾಡಲ್ಲ. ಅವರು ಒಂದು ದೊಡ್ಡ ಅಘೋರಿನೇ ಅಲ್ವಾ? ಅಘೋರ ಅನ್ನೋ ಶಬ್ದಕ್ಕೆ ಅರ್ಥ ಮಾಡ್ಕೋಬಾರ್ದು. ಹೀಗೆ ಅಘೋರಿಗಳು ಯಾಕೆ ಪ್ರಾಕ್ಟೀಸ್ ಮಾಡ್ತಾರೆ? ಇವತ್ತು ದೇಶ ಏನಾರು ಉಳಿತಾ ಇದೆ ಅಂದರೆ ಗುಡಿಗಳಲ್ಲಿ ಗಂಟೆ ಬಾರಿಸ್ಕೊಂಡು ತಟ್ಟೆ ಆರತಿ ಮಾಡಿ ತಟ್ಟೆ ಕಾಸು ತಗೊಳ್ಳೋ ಪುರೋಹಿತರಿಂದ ಅಲ್ಲ, ಇಂಥ ತಾಂತ್ರಿಕರಿಂದ, ಇಂಥ ಅಘೋರಿಗಳ ದಿವ್ಯ ಅನುಷ್ಠಾನದಿಂದ ದೇಶ ಉಳಿತಾ ಇದೆ. ಇದು ನಾನಾಗಲೇ 28 ವರ್ಷದ ಕೆಳಗೆ ಹೇಳಿದ್ದೀನಿ. ಅವಾಗ ಡೆಸ್ಕ್ಟಾಪ್ ಅಂತಿತ್ತು, ರೆಕಾರ್ಡಿಂಗ್ ಇದೆ, ಬೇಕಾದ್ರೆ ತಗೋಬೋದು ನೀನು. ಈ ದೇಶದಲ್ಲಿ ಏನೇ ನಡೀತಾ ಇದೆಯಲ್ಲ ಅವತ್ತೆಲ್ಲ ಅಂದೇ ಹೇಳಿಬಿಟ್ಟಿದ್ದೀನಿ. ಹಾಗಾಗಿ ಅಘೋರಿಗಳ ಮುಖ್ಯ ಪ್ರಾಕ್ಟೀಸ್ ಏನಂದರೆ ಬ್ರಹ್ಮತತ್ವವನ್ನು ಅರಿತಾ ಯಾಕೆ ವಿಷಯ ಬಂತು ಅಂದರೆ ಕಾಲ್ಪನಿಕ ಜಗತ್ತಿಗೆ ಅವ್ರು ಬರಲ್ಲ, ಅವರು ಸಾರೂಪ್ಯ ಜಗತ್ತಿಗೆ ಬರ್ತಾರೆ. ಹೇಗೆ ಅಂತಂದರೆ ಈಗ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಅಲ್ವಾ, ಅದು ಸಮಾಧಿ ತಾನೆ. ಸಮಾಧಿ ಗೋರಿ. ಅದು ಏನ್ರಿ ಗೋರಿ ಅಂದ್ಬಿಟ್ರಿ? ಸರಿ, ಅಡ್ಡಡ್ಡ ಮಲಗಿಸಿದ್ರೆ ಗೋರಿ ಅಂತೀವಿ, ಉದ್ದುದ್ದ ಕೂಡಿಸಿದ್ರೆ ಕೆಲವು ಸಮಾಧಿ ಅಂತಾರೆ, ಕೆಲವು ಬೃಂದಾವನ ಅಂತಾರೆ. ಅದರಲ್ಲಿರೋಷ್ಟು ಶಕ್ತಿ ಯಾವ ಮೂರ್ತಿಗೂ ಇರೋಲ್ಲ. ಯಾಕೆ ಅಂದರೆ ಈ ಭೂಮಿಯ ಮೇಲೆ ಇದ್ದು, ಈ ಭೂಮಿಯ ಮೇಲೆ ಕೆಟ್ಟದ್ದನ್ನು ತಿಂದು ಒಳ್ಳೆ ಉಸಿರನ್ನು ಕೊಟ್ಟು ಉಸಿರಿಗೆ ಉಸಿರಾಗಿರ್ತಕ್ಕಂಥ ಒಬ್ಬ ಮಹಾತ್ಮನ ದಿವ್ಯ ಶರೀರ ಒಳಗಿರೋದ್ರಿಂದ ಅದು ಮಾತಾಡೋಷ್ಟು ಮಾತು ಯಾವುದೋ ದೇವಸ್ಥಾನದಲ್ಲಿ ಕೆತ್ತಿರೋ ಲಕ್ಷ್ಮಿ ಆಗಲಿ ಅಥವಾ ಆಂಜನೇಯ ಹನುಮಪ್ಪ ಆಗಲಿ ಇವೆಲ್ಲ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಇದು ಕಾಲ್ಪನಿಕ ಜಗತ್ತು, ಅದು ಸತ್ಯ ಜಗತ್ತು, ಅದು PCMB, ಇದು HPS. ಇಷ್ಟು ಹೇಳ್ಬೋದು. ಓಕೆ ಅಮ್ಮ. ಕೊನೆಯದಾಗಿ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ನಾವು ತುಂಬ ನೋಡಿದ್ದೀವಿ. ನಿಮ್ಮ ಎಲ್ಲ ಮಾತುಗಳು ಡೈರೆಕ್ಟ್ ಹೊಡೆದಂಗೆ ಇರುತ್ತೆ, ಒಂದು ವಜ್ರದ ಥರ ಇರುತ್ತೆ. ಸೊ ಈ ಸೋಷಿಯಲ್ ಮೀಡಿಯಾಗೆ ಹೇಗೆ ನೀವು ಬಂದಿದ್ದು ಅಂತಂದರೆ, ರೀಲ್ಸ್ ಮಾಡೋದಿಲ್ಲ ಇರ್ಬೋದು, ಅಥವಾ ನೀವು ಹೇಳಿದ್ರಿ ಸ್ವಲ್ಪ ಜನಗಳಿಗೆ ಗೊತ್ತಾಗಲಿ ಅಂತ ನಾನು ಮಾಡ್ತಾ ಇದ್ದೀನಿ ಅಂತ. ಸೋಷಿಯಲ್ ಮೀಡಿಯಾ ಪುಟ್ಟ, ನನಗೆ ಈ ರೀಲ್ಸ್ ಬಗ್ಗೆ ಗೊತ್ತಿರಲಿಲ್ಲ. ನಾವು ಮೊದಲು ಚಿತ್ರದುರ್ಗದಲ್ಲಿದ್ದಾಗ ಅವ್ನು ಭಾಳ ರೀಲ್ ಬಿಡ್ತಾನೆ ಕಣ ಅಂತ. ಏಯ್ ಮುಚ್ಗಳಯ್ಯ, ಏನು ರೀಲ್ ಬಿಡ್ತೀಯೋ ಅಂತಿದ್ದೆ. ಅಲ್ಲ, ಹಳಿ ಇಲ್ಲದೆ ರೀಲ್ ಬಿಡ್ತಾನೆ ಕಣ್ರಿ. ಬಾಯ್ ತಪ್ಪಿದ್ರೆ ಬಾಯ್ ಬಿಟ್ರೆ ಸಾಕು ರೀಲ್ ಬಿಡ್ತಾನೆ ಅಂತ. ಆ ಕೆಲಸ ನಾನೇ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ನಾನು ಗುರುಮಾತಾ ಅಂತ ಒಂದು ಯಾವುದೋ ಒಂದು ರೀಲ್ಸ್ ಬರ್ತಾ ಇತ್ತು. ನಾನು ನೋಡಿದ ತಕ್ಷಣ ನಂಗೊಂಥರ ಖುಷಿ ಆಯಿತು. ಯಾಕೆಂದರೆ
ಶ್ರೀಮದ್ ಭಾಗವತವನ್ನ ಶ್ರೀರಾಮಾಯಣವನ್ನ ನಾವು ಒಂದು 8 ತಾಸು 10 ತಾಸು ಹೇಳಿದ್ರೆ ಕೇಳೋಕೆ ಯಾರಿಗೂ ವ್ಯವಧಾನವೇ ಇಲ್ಲ. ಹೌದು. ಕೇಳಿದ್ರು ನೆನಪಲ್ಲೇ ಉಳಿಯಲ್ಲ. 24 ತಾಸು ಒಂದು ಸಿನಿಮಾ ನೋಡ್ಕೊಂಡ್ ಬರ್ತೀವಿ, ನೆನಪಲ್ಲಿ ಇಟ್ಕೊಳ್ಳೋದು ಎಷ್ಟು ಸಂಗತಿ. ಈಗ ಇಷ್ಟು ವರ್ಷದಲ್ಲಿ ಇನ್ನೂ ಬದುಕಿದ್ಯಾ, ಮುಂದೆ ಬದುಕಿರ್ತೀಯ ಪಾಪು. ಏನಾದ್ರು ನಿನ್ನ ಜೀವನದಲ್ಲಿ 24 ತಾಸಲ್ಲಿ ಇಷ್ಟು ವರ್ಷದ ನೆನಪಿದ್ಯಾ? ತುಂಬಾ ತಲೆ ಕೆಡಿಸ್ಕೊಂಡ್ರೆ ಯಾವುದೋ ಒಂದೆರಡು ಐಸ್ ಕ್ರೀಮ್ ಕದ್ದಿದ್ದೋ ಅಥವಾ ಗೋಡೆ ಹಾರಿದ್ದೋ ನಿಮ್ಮಪ್ಪ ಹೊಡೆದಿದ್ದೋ ಬಿಟ್ರೆ ಇನ್ನು ಯಾವುದೋ ನೆನಪೇ ಇರಲ್ಲ. ಯಾಕಂದ್ರೆ ಅಷ್ಟುದ್ದೋ ಕಥೆನೇ ಇದೆ ನಮ್ದು ಅಲ್ವಾ. ಅದು ಆ ರೀಲ್ಸಲ್ಲಿ ಆ ಗುರುಮಾತೆ ಅನ್ನೋರು ಪಾಪ ಎಷ್ಟು ಸಣ್ಣದಾಗಿ ದೊಡ್ಡ ದೊಡ್ಡ ವಿಷಯನೇ ಹೇಳೋರು. ನಮ್ಮಲ್ಲಿ ಪ್ರಭಂಜನಾಚಾರ್ಯ ಅಂತೇಳಿ ಒಬ್ಬ ಗುರುಗಳಿದ್ದಾರೆ, ಅವರು ಅಘೋರಿಗಳೇ. ನನ್ನ ಜೀವನದ ಅತ್ಯುನ್ನತ ಈ ಕ್ಷಣಗಳನ್ನ, ಈ ಏರಿಕೆಯನ್ನು ಕೊಟ್ಟವರು ಮೊದಲು ಸಣ್ಣಪ್ಪಾಜಿಯವರು, ದೊಡ್ಡ ಅವಧೂತರವರು. ಇವತ್ತಿಗೂ ಅವರು ಪ್ರಕಟ ಆಗಲ್ಲ ಪಾಪ, ತುಂಬ ತಪಸ್ವಿ ಅವರು. ಅವರು ಅಘೋರ ಸಾಧನೆ ಮಾಡಿದ್ದಾರೆ. ಮತ್ತೆ ಪ್ರಭಂಜನಾಚಾರ್ಯ ಅಂತ ಹೇಳಿ ಅವರ ತಂದೆ ಡೆಪ್ಯೂಟಿ ಕಮಿಷನರ್, ಕಸ್ಟಮ್ಸ್ ಆಫೀಸರು, ವಿಜಯ ಮಲ್ಯನ ಫಸ್ಟ್ ಅರೆಸ್ಟ್ ಮಾಡಿದವರು. ಅವ್ರ ಮಗ ಇಲ್ಲೇ ಕೂತಿದ್ದಾರೆ. ಈ ತನಗೆ ನಾನು ತೋರಿಸ್ದೆ. ಇವರೇನ್ ಮಾಡಿದ್ರು, ಇದು ರೀಲ್ಸ್ ಅಂತ ಹೇಳಿದ್ರು. ಏನ್ ಹಾಗಂದ್ರೆ ಅಂದೆ, ಇದು ನೆನಪಲ್ಲಿ ಉಳಿತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ಪುಟ್ಟ ವಿಷಯ, ಇಷ್ಟೇ ಒಂದು ಅರ್ಧ ನಿಮಿಷ, ಇನ್ನೂ ಮರ್ತೋಗಿಲ್ಲ ನನಗೆ, ಚೆನ್ನಾಗಿದೆಯಲ್ಲ, ಇದು ಏನು ಮಾಡ್ಬೋದು. ಅದಕ್ಕೆ ಅವರಂದ್ರು, ನೀವು ಕೂಡ ಇದನ್ನ ಮಾಡಬೇಕು, ನಂಗೆ ಅಗತ್ಯ ಇಲ್ಲ. ಹೆಚ್ಚು ಕಮ್ಮಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ತರಬೇಕು ಅಂತೇಳಿ ಸಣ್ಣಪ್ಪಾಜಿಯವರು ಮಾಡಿದ ಕುಸ್ತಿ ಒಂದೊಂದಲ್ಲ. ನಮಗೆ ಇವೆಲ್ಲ ಇಂಟ್ರೆಸ್ಟೇ ಇಲ್ಲ, ನಮಗೆ ರೆಸ್ಟೇ ಇಲ್ಲ ಭಗವಂತನ ಅನುಸಂಧಾನ ಮಾಡಲಿಕ್ಕೆ. ಇದ್ರಲ್ಲಿ ಮತ್ತೆ ಇನ್ಯಾಕಾಗಲಿ ಅಂತ. ಆದರೆ ಈ ಜಗತ್ತಿಗೆ ದೂಡ್ಲಿಕ್ಕೆ ಪ್ರಯತ್ನ ಪಟ್ಟವರು ಸಣ್ಣಪ್ಪಾಜಿ. ಅವರ ಪುಷಿಂಗ್ ಸಾಕಾಗಲಿಲ್ಲ ಅನ್ಸುತ್ತೆ. ನೆಕ್ಸ್ಟು ಪ್ರಪಂಚನ ಆಚಾರ್ಯರು ಬಂದು, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಅಳೆದು ಹೋಗ್ತಾ ಇದೆ, ದಯವಿಟ್ಟು ನೀವು ರೀಲ್ಸನ್ನು ಕೊಡಲೇಬೇಕು ಅಂತ ಹೇಳಿ ಹಠ ಮಾಡಿ ಫಸ್ಟು ಲಕ್ಷ್ಮೀ ಶೋಭಾನೆ ಎನ್ನುವುದನ್ನು ಪ್ರಾರಂಭ ಮಾಡಿಸಿ ಅದಕ್ಕೆ ಅದೇನೋ ಇದಂತೆ ಕಾಮೆಂಟ್ಸು ಮತ್ತೇನದು ವ್ಯೂಸು ಅಂತ ಹೇಳುತ್ತೆ, ಅದು ಕಮ್ಮಿ ಬರ್ತಾ ಇದೆ. ಯಾತಕ್ಕೆ ಕಮ್ಮಿ ಬರ್ತಾ ಇದೆ ಅಂದರೆ ಅದೇ ಲಾಂಗ್, ಅದು ಒಂದೊಂದು ತಾಸು ಹೇಳ್ಬಿಟ್ಟಿದ್ದೀರ, ಮತ್ತೆ ಹೆಂಗ್ ಮಾಡಬೇಕು. ಆ ಒಂದು ತಾಸಲ್ಲಿ ಹೇಳಿದಂಥ ಮಾತುಗಳನ್ನು ಕಟ್ ಮಾಡ್ತೀನಿ ಅಂತ ಅಷ್ಟೇ ಕಟ್ ಮಾಡಿ ಹಾಕ್ತಾ ಹೋದ್ರು. ಅದಕ್ಕೆ ಲಕ್ಷಗಟ್ಟಲೆ ವ್ಯೂಸ್ ಬಂತು. ಕನಿಷ್ಠ ಪಕ್ಷ ನನ್ನ ರೀಲ್ಸ್ ನೋಡಿದವರು ನನ್ಕಿಂತ ದೊಡ್ಡ ಬಿಂದಿ ಇಟ್ಕೊಳಕ್ ಶುರು ಮಾಡಿದ್ದಾರೆ. ನಾನು 2 ಕಡೆ ಮೂಗುತಿ ಇಟ್ಕೋತೀನಿ, ಸೂರ್ಯ ಚಂದ್ರ ತರ. ಅವರು ಮೂಗುತಿಗಳು ಮಾಡಿಸ್ತಾ ಇದ್ದಾರೆ. ನಾನು ಓಡೋ ಸೀರೆ ಸ್ಟೈಲು ತಮಿಳ್ನಾಡು, ಆಂಧ್ರ ಸ್ಟೈಲು, ನೀನು ನೋಡಿರ್ಬೋದು ಅಂತ ಕೂರ್ಗಿ ಎಲ್ಲ ಉಡ್ತೀನಿ. ಪುನಃ ಆ ಸಂಸ್ಕೃತಿ ಮತ್ತೆ ಬೆಳೀತಾ ಇದೆ. ಇವತ್ತು ಯಾರ ಮನೆ ಮುಂದೆ ಹೋಗಿ ನಿಂತ್ಕೊಂಡ್ರೆ ಐ ಭೈರವಿ ಅಮ್ಮ ಬಂತು ಅಂತ ಮಕ್ಕಳು ಹೀಗೆ ಸ್ಕ್ರಾಲ್ ಮಾಡುವಾಗ ಬೇಡದ್ದೆಲ್ಲ ನೋಡ್ತಿರೋರು ಇವತ್ತು ಭೈರವಿ ಅಮ್ಮನ ರೀಲ್ಸ್ ನೋಡ್ತಾ ಇದ್ದಾರೆ. ಕಡೆಗೆ ಸನಾತನ ಸಂಸ್ಕೃತಿ ಉಳಿಯೋಕ್ಕೆ ನನ್ನ ವ್ರತ ಹಾಳಾದ್ರೂ ಪರವಾಗಿಲ್ಲ, ಈತೊಂದು ರೀಲ್ಸ್ ಕೊಟ್ಟರೆ ಒಂದು ಸನಾತನ ಸಂಸ್ಕೃತಿ ಸಣ್ಣ ಮಕ್ಕಳಲ್ಲಿ ಭೈರವಿ ಅಮ್ಮ ಉಳಿತಾಳೆ ಅಂದರೆ, ಭೈರವಿ ಅಮ್ಮನ ಸಂಸ್ಕೃತಿ ಉಳಿಯೋದಾದ್ರೆ ಇದು ಮಾಡೇ ತೀರಬೇಕು ಅಂತೇಳಿ ನಾನು ಈ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ. ಎಲ್ಲಿ ತನಕ ತೊಡಗಿಸ್ಕೊಂಡಿದ್ದೀನಿ ಅಂದರೆ, ರಾತ್ರಿಯಿಂದ ಮಲಗೋದೇನ ಬೆಳಗ್ಗೆ ತನಕ ಎದ್ದಿರ್ತೀನಿ ನಾನು. ನಾಳೆ ಏನು ರೀಲ್ಸ್ ಕೊಡಬೇಕು ಅಂತ ಯೋಚನೆ ಮಾಡ್ಕೊಂಡಿರ್ತೀನಿ. ಈ ರೀಲ್ಸ್ ಮಾಡೋಂತ ಏನು ಪುಷ್ ಮಾಡೋದಲ್ಲ. ಈಗ ಅವ್ರು ಮಲ್ಕೊಳ್ಳೋಕೆ ಶುರು ಮಾಡ್ಬಿಟ್ಟಿದ್ದಾರೆ. ಅವರು ಅಯ್ಯೋ ಮಾರಾಯ್ತಿ ಸಾಕಾಗೋಗಿದೆ ನೀನ್ ರೀಲ್ಸ್, ನಂಗೆ ರೆಕಾರ್ಡಿಂಗ್ ಮಾಡೋಕ್ಕಾಗ್ತಿಲ್ಲ ರೀ. ನೀನ್ ರೆಕಾರ್ಡಿಂಗ್ ಮಾಡಲೇಬೇಕು. ನೋಡಿ, ಬೆಳಗಿಂದ ನಾವು ಏನೂ ತಿಂದಿಲ್ಲ, ಊಟವಿಲ್ಲ, ತಿಂಡಿ ಇಲ್ಲ, ನಿಮ್ಮ ಇದಕ್ಕೆ ಬಂದು ಎಳ್ಳೀರು ಕೊಡ್ಕೊಂಡು ಬಿದ್ದಿದೀವಿ, ಆದ್ರೂ ಹಸಿವಾಗಿಲ್ಲ. ಈಗ ಇಷ್ಟು ಒಳ್ಳೆ ಸೀರೆ ಉಟ್ಕೊಂಡಿದ್ದ ಅವ್ನು ರೀಲ್ಸ್ ಕೊಡಬೇಕು. ಅದಕ್ಕೆ ಈಗ ಅವ್ರು ಏನ್ ಮಾಡಿದ್ದಾರೆ, ಸೀರೆಗಳನ್ನೆಲ್ಲ ಬಚ್ಚಿಟ್ಬಿದ್ದಾರೆ. ನಾನು ಸುಮ್ಮನೆ ಮಾಮೂಲಿ ವೇಷದಲ್ಲಿ ರೀಲ್ಸ್ ಕೊಡಲ್ಲ. ರೀಲ್ಸ್ ಕೊಡಬೇಕು ಅಂದ್ರೆ ಒಂದಿಷ್ಟು ಮ್ಯಾಕ್ ಗೀಕು ಎಲ್ಲ ರೆಡಿ ಮಾಡ್ಕೋತೀನಿ. ಯಾಕಂದ್ರೆ ಸಣ್ಣ ಪುಟ್ಟ ಕಾಸ್ಮೆಟಿಕ್ಸ್ ಯೂಸ್ ಮಾಡಲ್ಲ, ನಂದೆಲ್ಲ ಮ್ಯಾಕ್ಗೆ ಇದೆ. ಮತ್ತು ಇದಕ್ಕೆಲ್ಲ ನೀವು ವ್ಯಯ ಮಾಡ್ತೀರಲ್ಲ, ರೀ ಸ್ವಾಮಿ, ನಾನು ದುಡ್ದಿದ್ದು ಕೂಲಿ ದುಡ್ಡಲ್ಲಿ ತಂದಿದ್ದೀನಿ ಬಿಟ್ಟರೆ ನಿಮ್ಮ ಹತ್ರ ತಗೊಂಡಿಲ್ಲ, ಆಯ್ತಾ? ಆ ಕೂಲಿ ದುಡ್ಡನ್ನು ಮ್ಯಾಕ್ ತಂದು ಹಚ್ಕೊಂಡು ಬಣ್ಣ ಗಿಣ್ಣೆ ಹಚ್ಕೊಂಡು ಮಾಡಿಕೊಂಡು ರೀಲ್ಸ್ ಮಾಡ್ತಾ ಇದ್ದೀನಿ. ನಂಗೆ ತುಂಬ ಸಂತೋಷ ಕೊಟ್ಟಿದೆ. ಯಾಕೆ ಸಂತೋಷ ಕೊಟ್ಟಿದೆ ಅಂದರೆ, ನಾನು ಎಲ್ಲಿ ಹೋದ್ರು ಇವತ್ತು ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಜೊತೆ ನಾನು ಫೋಟೋ ತಗೋಬೇಕು ಅಂತಾರೆ. ನೀವು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾತಾಡ್ತೀರಾ ಅಂತಾರೆ. ಮೊನ್ನೆ ರಾತ್ರಿ ಒಬ್ರು ಫೋನ್ ಮಾಡಿದ್ರು, ಅಮ್ಮ ನೀ ಸರಸ್ವತಿ ಕಣ್ತಾಯಿಯೇ, ನೀನು ಅಮ್ಮ ಕಣಮ್ಮ, ನೀನು ದೇವ್ರ ಕಣಮ್ಮ ಅಂತ. ಅವ್ನು ದೇವ್ರಾಗ್ಬಿಟ್ಟಿದ್ದ, ದೇವ್ರಾಗ್ಬಿಟ್ಟವನೇ. ಅವನಂದ ನಾ ಕೊಡುದಿಲ್ಲ ಕಣ್ತಾಯಿಯಿಂದ ನಾ ಕೇಳಿದ್ ನಾನು. ಆದ್ರೆ ಅವ್ನು ಗೌಡ. ಅವ್ನು ಹೇಳ್ಬೇಕಾದ್ರೆ ಏನಂದ, ನೀನ್ ರೀಲ್ಸ್ ಒಳಗೆ ನಮ್ಮ ಕರ್ಮ ಎಲ್ಲ ತೊಳೆದು ಬಿಡ್ತೀಯಲ್ಲಮ್ಮ. ವಾರದಲ್ಲಿ ದಿನಕ್ಕೆ 4 ಸಲ ಕುಡಿತಿದ್ದೆ, ಈಗ ವಾರಕ್ಕೊಂದ್ಸಲ ಕುಡಿತೀನಿ ಇಂದ. ಕಡೆ ಪಕ್ಷ ವಾರಕ್ಕೊಂದ್ಸಲ ಕುಡಿಯೋಷ್ಟಾದ್ರೂ ನಾನು ರೀಲ್ಸ್ ಕೆಲಸ ಮಾಡೋದಾದ್ರೆ, ನಾನು ಇನ್ಮೇಲೆ ತಪಸ್ ಮಾಡಿದ್ಬಿಟ್ಟು ರೀಲ್ಸ್ ಮಾಡೋಕ್ಕೆ ಏನು ಇಟ್ಕೊಳ್ಳೋದು ಇಷ್ಟ ಆಗ್ತಾ ಇದೆ. ಇನ್ಮೇಲೆ ಸೀರಿಯಲ್ ಕೂಡ ಮಾಡ್ತಾ ಇದ್ದೀನಿ.
ನಂಗೆ ತುಂಬ ಸಂತೋಷ ಕೊಟ್ಟಿದೆ. ಓಕೆ ಅಮ್ಮ. ಅಮ್ಮ, ನಾವು ಈ ಒಂದು ಪಾಡ್ಕಾಸ್ಟಲ್ಲಿ ನಿಜಕ್ಕೂ ಹೇಳಬೇಕಂದ್ರೆ ಯಾವುದ್ರ ಬಗ್ಗೆ ಮಾತಾಡಿಲ್ಲ ಅಂತ ನನಗೆ ಡೌಟ್ ಆಗ್ತಾ ಇದೆ. ಯಾಕಂದರೆ ಆಧ್ಯಾತ್ಮಿಕದ ಬಗ್ಗೆ ಮಾತಾಡಿದ್ದೀವಿ, ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ದೀವಿ, ಸಿನಿಮಾದ ಬಗ್ಗೆ ಮಾತಾಡಿದ್ದೀವಿ, ಜೊತೆಗೆ ಸೋಷಿಯಲ್ ಮೀಡಿಯಾ ಬಗ್ಗೆನೂ ಮಾತಾಡಿದ್ದೀವಿ. ಇನ್ನೊಂದು ಉಳಿದಿದೆ, ಸೆಕ್ಸ್ ಬಗ್ಗೆ ಮಾತಾಡಿಲ್ಲ. ಅಲ್ಲ, ಅದು ಜನ ಕೇಳಿಸ್ಲಿ. ಯಾಕಂದರೆ ಸೆಕ್ಸ್ ಬಗ್ಗೆ ನಾನು ಮಾತಾಡೋದು ಕೂತ್ಕೊಂಡೆ ಅಂದರೆ ಪೂರ್ವಶಂಕರ ಭಗವತ್ಪಾದರು ಮಾತಾಡಿದ್ರು. ಅದು ಭಾಳ ಜನ ತಪ್ಪು ತಿಳುವಳಿಕೆ ಸೆಕ್ಸ್ ಬಗ್ಗೆ, ಅದನ್ನು ಕೂಡ ಕೊಡ್ತೀನಿ ನಾನು. ಅದನ್ನು ಮಾತಾಡಿಲ್ಲ. ಮುಂದಿನ ಎಪಿಸೋಡಲ್ಲಿ ಅದು ಚೆನ್ನಾಗಿರುತ್ತೆ, ಹಾಟ್ ಆಗಿರುತ್ತೆ. ಸೊ ಇಷ್ಟು ವಿಷಯಗಳ ಬಗ್ಗೆ ನಮಗೆ ಜ್ಞಾನವನ್ನು ಕೊಟ್ಟಿದ್ದೀರಾ. ಒಬ್ಬ ತಾಯಿಯಾಗಿ ನಮ್ಮ ಜೊತೆ ಇದ್ರಿ, ನಮ್ಮೆಲ್ಲರನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರಿ, ಅಷ್ಟು ನಿಮ್ಮ ಸಮಯವನ್ನು ಕೊಟ್ಟಿದ್ದೀರಾ, ಅಷ್ಟು ಜ್ಞಾನವನ್ನು ಕೊಟ್ಟಿದ್ದೀರಾ. ನಿಮ್ಮ ಜ್ಞಾನ ಭಂಡಾರದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ನಮ್ಮ ಆಫೀಸ್ಗೆ ಬಂದಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಮ್ಮ.